ಅದು ಮಾಧ್ಯಮದವರು ನೀವೆಲ್ಲ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಏನಾದರೂ ಕ್ವಶನ್ ಕೇಳಿ. ಥಿಯೇಟ್ರ್ನಲ್ಲಿ ಈಗ ಅದೇ ಫಸ್ಟ್ ರಿಲೀಸ್ ಮಾಡಿದ ಥಿಯೇಟ್ರ್ಗಳೆಲ್ಲ ಇದೆ. ಮುಂದಿನ ವಾರ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದೇನಾಯಿತು ಲಾಸ್ಟ್ ಟೈಮ್, ಈಗ ಒಂದು ಜನಗಳ ಒಂದು ಇದು ಮೆಂಟಾಲಿಟಿ ಏನಂದರೆ, ಥಿಯೇಟ್ರಿಗೆ ಜನ ಬರೋರು ಪೇಪರ್ ರಿವ್ಯೂ ಫಸ್ಟ್ ನೋಡ್ತಾರೆ ಏನಿದೆ ಅಂತ. ಪೇಪರ್ ರಿವ್ಯೂ ಇಲ್ಲದೇ ನಾವು ರಿಲೀಸ್ ಮಾಡಿದ್ವಿ, ಅದು ನಮ್ಮ ತಪ್ಪು. ಸರ್ ರಿಲೀಸ್ ಮಾಡಿದ ಮೇಲೆ ಎಲ್ಲ ರಿವ್ಯೂ ಮಾಡೋದು ಅಲ್ಲ, ಅದೇಂಗೆ ಪೇಪರ್ ರಿವ್ಯೂ ಮುಂಚೆ ಕೊಟ್ಟು ರಿಲೀಸ್ ಮಾಡ್ತೀರಾ ನೀವು? ಅಲ್ಲ ಸರ್, ನೀವು ಫ್ರೈಡೇ ನೋಡ್ತಿದ್ರಿ, ಸ್ಯಾಟರ್ಡೇ ಬರೀತಿದ್ರಿ, ಅದು ಲೇಟ್ ಆಗಿದೆ ಅಷ್ಟೇ. ಫೋನ್ ಆಫ್ ಮಾಡಿ ಫಸ್ಟ್ ಫೋನ್ ಆಫ್ ಮಾಡಿ. ಬರ್ತಾ ಇಲ್ಲ ಅವ್ರಿಗೆ. ಸರಿ ಸರಿ, ಇಲ್ಲ ಅದೆಲ್ಲ ಮಾಡೋದು ಹೇಳಿ. ಇವರು ರಾಗಿಣಿ ಮೇಡಮ್ ಈ ತರ ಕ್ಯಾರೆಕ್ಟರ್ ಹೆಂಗ್ ಮಾಡಿಸಿದ್ರೆ ಮಾಡಲ್ವಲ್ಲ, ಮಾಡಿದಾರಲ್ಲ, ಯಾಕೆ ಮಾಡಲ್ಲ? ಅವರಲ್ಲಿ ಟ್ಯಾಲೆಂಟ್ ಇದೆ ಅನ್ನೋದು ನನಗೆ ಗೊತ್ತಿತ್ತು. ಅವ್ರ ಟ್ಯಾಲೆಂಟ್ ಏನು ಅನ್ನೋದು ನಾನು ಆ ಫಸ್ಟ್ ಪಿಕ್ಚರ್ ನೋಡಿದ ದಿವಸನೇ ಅಂದ್ಕೊಂಡಿದ್ದೆ. ಇವ್ರ ಜೊತೆ ಒಂದು ಕ್ಯಾರೆಕ್ಟರ್ಗಳು ತುಂಬಾ ಇದಾಗ್ತಾ ಇದೆ. ಮಾಡಬಾರ್ದು. ಇಲ್ಲ 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 ಅದು ಇಲ್ಲ. ಅವ್ರ ಕತೆ ಕೇಳಿ ತುಂಬ ಇಷ್ಟ ಆಗಿ, ಇದು ಆ್ಯಕ್ಚುಲಿ ನಡೆದ ಕತೆ ಏನಂದರೆ, ನಾನು ಫಸ್ಟು ಕ್ಯಾಮ್ರಾಮೆನ್ನು ಬುಕ್ ಮಾಡ್ಕೊಬಿಟ್ಟೆ. ಯಾರು ಆನಂದ್, ಜಯಾನಂದ್. ಅವ್ರು ಏನು ಮಾಡಿದ್ರು, ಕತೆ ಫುಲ್ ಕೇಳಿಕೊಂಡು ಸೀದಾ ಹೋಗಿ ಇವ್ರ ಹತ್ರ, ಪ್ರಜ್ವಲ್ ಹತ್ರ ಹೇಳಿದ್ದಾರೆ. ಒಂದು ಕತೆ ಕೇಳಿದೆ ಪ್ರಜ್ವಲ್, ಇಲ್ಲ ಪ್ರಜ್ವಲ್ನ ಅವ್ರು ಕರೆಯೋದು ಬೇರೆ ರೀತಿ, ಡಾರ್ಲಿಂಗ್ ಒಂದು ಕತೆ ಕೇಳಿದೆ, ತುಂಬ ಚೆನ್ನಾಗಿ, ಅದನ್ನೇನಾದ್ರು ಮೇಡಮ್ ಮಾಡಿದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ಅಂದಿದ್ದಾರೆ. ಹೌದಾ, ಯಾರು ಡೈರೆಕ್ಟ್ರು? ಕೊಡ್ಲೂರು ಅಂಕಲ್. ಅವ್ರದ್ದು ನಾನು ಮಾಡಿದ್ದೀನಿ, ಮಿಸ್ಟರ್ ಡೂಪ್ಲಿಕೇಟ್. ದಿಗಂತು ಪ್ರಜ್ವಲ್ ಇಬ್ಬರು ಮಾಡಿದ್ರು, ದೇವರಾಜು ಮಾಡಿದರು. ಅದು ಮಾಡಿದ್ದೀನಿ. ಹೌದಾ, ಇವ್ರು ಕೇಳಿದ್ದಾರೆ ಅನಿಸುತ್ತೆ. ಕೇಳಿದ ಕತೆ ಕೇಳ್ತೀನಿ ಒಂದು ಸರಿ ಅಂದಿದ್ದಾರೆ. ಕತೆನ ನಮ್ಮ BA ಮಧು ನಾನು ಹೋಗಿ ಅವ್ರ ಮನೇಲೇ ಹೇಳೋದು. ಹೇಗೆ ಕತೆ ಕೇಳಿದ್ರು ಅಂದರೆ, ಬಿಟ್ಟ ಕಣ್ಣು ಬಿಡದೇನೆ ಹೀಗೇನು ಕೊನೆವರೆಗೂ ಕಣ್ಣು ಮುಚ್ಚಿದ್ದು ನಾನು ನೋಡಲಿಲ್ಲ. ಅಷ್ಟು ಇಂಟ್ರೆಸ್ಟಿಂಗಲ್ಲಿ ಕೇಳಿದ್ರು. ಇನ್ನೊಂದು ಅಭಿನಯದ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಾದ್ರೆ, ಗ್ಲಿಜರಿನ್ ಇದುವರೆಗೆ ನನ್ನ ಚಿತ್ರದಲ್ಲಿ ನೀವು ನೋಡಿದರೆ ಬೇಕಾದಷ್ಟು ಅಳೋ ಸೀನು, ಯಾವ ಸೀನಿಗೂ ಗ್ಲಿಜರಿನ್ ಹಾಕಿಲ್ಲ. ಎರಡನೇದಾಗಿ ನಮ್ಮದು ಶೂಟಿಂಗ್ ನಡೀತಾ ಇದ್ದಿದ್ದು ಶ್ರೀರಂಗಪಟ್ಟಣದ ಹತ್ರ. ಒಂದು ಹಾಗೆ ನ್ಯಾಚುರಲ್ ಇದು, ನ್ಯಾಚುರಲ್ ಆಯಿತಾ. ಶ್ರೀರಂಗಪಟ್ಟಣದ ಹತ್ರ ಹಳಾಲ್ ಸಂದ್ರ ಅಂತ, ಚನ್ನಪಟ್ಟಣದ ಹತ್ರ. ನಾವೆಲ್ಲರೂ 8:00 ಬಂದರೆ ಅವ್ರು 7:00 ರೆಡಿ ಇರ್ತಿದ್ವಿ. ಅಷ್ಟು ಇನ್ವಾಲ್ವ್ಮೆಂಟ್ ಅವ್ರಿಗೆ. ಒಂದು ಕತೆ ಮೂಲತಃ ನಮ್ಮ ಭಾಗ್ಯ ಕೃಷ್ಣಮೂರ್ತಿ ಅವ್ರದ್ದು. ಅವ್ರ ಬಗ್ಗೆ ನಾವು ಹೇಳಬೇಕಾಗಿದ್ದೇನಿಲ್ಲ, ಮಾಧ್ಯಮದವರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ನಮ್ಮ ಪರಿಚಯ, ನಾನು ಇವರು ವೈಕುಂಠರಾಜ್ ಅವ್ರದ್ದು ಉದ್ಭವ ಪಿಕ್ಚರ್ ನಾನು ಮಾಡುವಾಗಲಿಂದಲೂ ನನಗೆ ಅವ್ರ ಪರಿಚಯ. ಇನ್ಫ್ಯಾಕ್ಟ್ ನನಗೆ ವೈಕುಂಠರಾಜು ನನಗೆ ಆ ಕತೆ ಕೊಡಲ್ಲ ಅಂತ ಕೂತಾಗ ಇವರೇ ನನಗೆ ಸಹಾಯ ಮಾಡಿದ್ದು. ಇಲ್ಲ ಕೊಡಿ, ಯಾಕೆ ಅಂತ ಹೇಳಿ ಕೊಡಿಸಿದ್ರು. ಅವತ್ತಿನಿಂದ ನನಗೆ ಪರಿಚಯ. ಅಸ್ವಾ ಡೈರೆಕ್ಟ್ರು, ನನ್ನ ಕತೆ ಕೆಡಿಸ್ಬಿಡ್ತೀಯ, ಮೃಣಾಲ್ ಸೇನ್ ಗೊತ್ತೇನೋ ನಿನಗೆ? ಅವ್ರು ಬಂದಿದ್ದರು. ಈ ಥರ ಒಂದು 4-5 ಜನ ಡೈರೆಕ್ಟ್ರ್ ಹೆಸರು ಹೇಳಿದ್ರು. ಕೊನೆಗೆ ನಾನು ಕಾಲು ಹಿಡ್ಕೊಬಿಟ್ಟೆ. ಸರ್ ನಾನು ಒಂದೇ ಒಂದು ಪಾಯಿಂಟ್ ಸರ್, ಒಳ್ಳೆ ಸಿನಿಮಾನು ಮಾಡ್ಬಿಟ್ರಿ ಸರ್, ಮರ್ಡರ್ ಮಾಡ್ಬಿಟ್ರಿ. ಒಳ್ಳೆ ಸಿನಿಮಾನು ಒಳ್ಳೆ ಸಿನಿಮಾ ಹಾಳು ಮಾಡಿದ್ರಿ ಅಂತ ಹೇಳ್ತಿದ್ದಾರೆ. ಕರೆಕ್ಟಾಗಿ ಪ್ರಮೋಷನ್ಸ್ ತಗೊಂಡು ಕರೆಕ್ಟಾಗಿ ಮಾಡಿದ್ರೆ ಎಲ್ಲೋ ಬೇಜಾರಾಗ್ತದೆ ಸರ್. ನಾನು ಗೊತ್ತೇ ಇರಲಿಲ್ಲ ರಿಲೀಸ್ ಆಗಿದೆ ಅಂತ. ನಾನು ನೆಕ್ಸ್ಟ್ ರಿಲೀಸ್ ಆಗ್ತದೆ ಅಂತ ನಾನು ಬಂದೆ. ಇಲ್ಲಿ ಪ್ರೊಡ್ಯೂಸರ್ಗಳಿಗೆ ಕೆಲವು ಮಿಸ್ಗೈಡ್ ಮಾಡ್ತಾರೆ. ಪಬ್ಲಿಸಿಟಿ ಇಲ್ಲದೆ ಮಾಡ್ಬಿಟ್ಟಿಲ್ಲ. ಅಷ್ಟು ಜನ ಇವ್ ಮನೆಯಲ್ಲೇ ಪೈಪೋಟಿ ಇದೆ. ಬರೋ ವಾರ ಅವ್ರ ಯಜಮಾನರದ್ದು ಪಿಕ್ಚರ್ ರಿಲೀಸ್ ಇದೆ. ಫೇಮಸ್ ನಾವಲ್, ಫೇಮಸ್ ಕತೆ ಪಾಪ ಅವರು ಭಾರಿ ಯಾವಾಗಲೂ ಹೇಳೋರು, ಈ ಕತೆ ಬರೆಯೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ರಾಮಕೃಷ್ಣ ಅಂತ ಪದೇ ಪದೇ ಸಿಕ್ಕಿದಾಗ ಹೇಳೋರು. ಸರ್ ಪಾಪ ನಿರಂಜನ್ ನಮ್ಮ ಮನೆಗೆ ಬೋರ್ಡ್ ಬಂದಿರ ಸರ್ ಬಿಫೋರ್ ರಿಲೀಸ್, ಅಣ್ಣ ಏನಾರ ಮಾಡಿ ಅಂತ. ಏನ್ ಮಾಡ್ತೀರಾ, ನಮ್ಮ ಪ್ರೊಡ್ಯೂಸರ್ ಪಾಪ ಖರ್ಚು ಮಾಡಿದ್ದಾರೆ, ಅದ್ರ ಬಗ್ಗೆ ಒಳ್ಳೆ ಟೇಸ್ಟ್ ಇದೆ ಎಲ್ಲ ಸರ್. ಪ್ರೊಡ್ಯೂಸರ್ ಅಲ್ಲ ಎಲ್ಲ ಕೇಳಿದ ಫೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾವು ಹೇಳೋದೇನಂದ್ರೆ, ಅವರಿಗೆ ಕೆಲವು ಮಿಸ್ಗೈಡ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ರಲ್ಲ, ಅವರು ಏನೇ ಪಬ್ಲಿಸಿಟಿ ಮಾಡಿಲ್ಲ, ಪೇಪರ್ಲಿ ಆ್ಯಡ್ ಸರಿಯಾಗಿ ಹಾಕಿಲ್ಲ.
ಯಾವುದೇ ಜನ ಬರಬೇಕಾದ್ರೆ ಫಸ್ಟ್ ಪೇಪರ್ ನೋಡಿ ಬರ್ತಾರೆ, ಅದನ್ನು ಮಾಡಲಿಲ್ಲ. ಈ ಥರದ್ದು ಸಾಕಷ್ಟು ತಪ್ಪುಗಳಾಗಿದ್ದಾವೆ. ಈಗಲೂ ಕಾಲ ಮಿಂಚಿಲ್ಲ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ನೀವುಗಳೇನಾದರೂ ನಮ್ಮನ್ನು ಉಳಿಸಿದ್ರೆ ಎಲ್ಲ ಸಿನಿಮಾಗಳು ಇಷ್ಟು ಸಿನಿಮಾಗಳು ನೋಡಿದ್ದೀವಿ. ಇದು ಬೆಟ್ರ್, ಇದು ಚೆನ್ನಾಗಿದೆ. ಕ್ಯಾಮ್ರಾದೆಲ್ಲ ಅಲ್ಲಿ ಪ್ಯಾನ್ ಮಾಡ್ಬೋದಾ? ಥ್ಯಾಂಕ್ ಯು. ರಾಗಿಣಿ ಮಾಡಿರೋದು ಇಷ್ಟು. ಈ ಕ್ಯಾರೆಕ್ಟರ್ಗೆ ಅವ್ರು ಮಾಡಿರೋದು ಭಾರಿ ಇನ್ವಾಲ್ವ್ಮೆಂಟ್ ರೀ. ನಾನು ಹೇಳ್ತಿಲ್ಲ ಈಗ ಹೀರೋಯಿನ್ಗಳು ಯಾರು ಮಾಡಲ್ಲ. ಅಲ್ಲ, ಭಾರಿ ನಾನು ಎಲ್ಲ ಹೀರೋಯಿನ್ಗಳ ಜೊತೆ ಆಲ್ಮೋಸ್ಟ್ ಮಾಡಿದ್ದೀನಿ. ಬಟ್ ಇವರು ಇನ್ವಾಲ್ವ್ಮೆಂಟ್ ನಾನು ಯಾವ ನಟಿಯರಲ್ಲೂ ನೋಡಿರಲಿಲ್ಲ. ಏನು ಆಗಿದ್ದಾಗಿದೆ. ನೀವುಗಳು ಈಗಲೂ ಮನಸ್ಸು ಮಾಡಿದ್ರೆ ಈ ಪಿಕ್ಚರ್ನ ಪ್ರಮೋಷನಲ್ಲಿ, ರೈಟಿಂಗಲ್ಲಿ ಇದನ್ನು ಉಳಿಸ್ಬೋದು, ಬೆಳೆಸ್ಬೋದು. ಇಷ್ಟು ಹೇಳ್ತೀನಿ. ನನಗಿಂತ ಈಗ ನಮ್ಮ ಮೂಲ ಲೇಖಕಿಯವರಿಂದ ಮಾತು ಚೆನ್ನಾಗಿ ಕತೆ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆ ಎಲ್ಲ ಹೇಗೆ ತಗೊಂಡ್ರಿ? ಇದೆಲ್ಲ ಪೂರ್ತಿ ಕಾಲ್ಪನಿಕ ಅಷ್ಟೇ, ಪೂರ್ತಿ ಕಾಲ್ಪನಿಕ. ಯಾಕಂದರೆ ರಿಯಲ್ ಆಗಿ ಇದೆಲ್ಲ ನೋಡೋಕ್ಕೆ ನಾನು ಹುಟ್ಟೇ ಇರಲಿಲ್ಲ 200 ವರ್ಷದ ಹಿಂದೆ. ಹಾಗಾಗಿ ಬರೀ ಕಾಲ್ಪನಿಕ ಇದರಲ್ಲಿ ಹೆಣ್ಕೊಂಡು ಬಂದಿದ್ದೀನಿ. ಅಂದರೆ ಬರೆಯುವಾಗ ಬಹಳ ಕಷ್ಟಪಟ್ಟೆ ನಾನು. ಈ ಕಾದಂಬರಿನ ಬರೆಯುವಾಗ ತುಂಬ ಕೆಲಸ ನನಗೆ. ಮಕ್ಕಳು ಚಿಕ್ಕವರು, ಒಂದು 19 ವರ್ಷ ಆಯಿತು ಬರೆದು. ಮೊದಲು ಧಾರಾವಾಹಿಯಾಗಿ ತರಂಗದಲ್ಲಿ ಬಂತಿದ್ದು. ವಾರ ವಾರನೂ ತುಂಬ ಪತ್ರಿಕೆಗಳು, ಪತ್ರಗಳು ಬರ್ತಾಯಿತ್ತು. ಅವಾಗೆಲ್ಲ ಈ ವಾಟ್ಸಪ್ ಮತ್ತು ಗೂಗಲ್ ಎಲ್ಲ ಇರಲಿಲ್ಲ. ಆಮೇಲೆ ನಾನೊಬ್ಳು ಪತ್ರಕರ್ತೆ, 38 ವರ್ಷ ಪತ್ರಕರ್ತೆಯಾಗಿ ಕೆಲಸ ಮಾಡಿದ್ದೀನಿ. ಸಹ ಸಂಪಾದಕಿಯಾಗಿ ಗೌರವ ಸಂಪಾದಕಿಯಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ನನ್ನ ಅಂಕಣಗಳು ಕೂಡ ಬಹಳ ಜನಪ್ರಿಯ ಆಗಿತ್ತು. ವಾರಪತ್ರಿಕೆ, ಆಮೇಲೆ ಮಂಗಳ ಪತ್ರಿಕೆ, ಆಮೇಲೆ ಕೆಲವು ಪತ್ರಿಕೆಗಳು ಸೂರ್ಯ ಪತ್ರಿಕೆ ಅಂತಿತ್ತು, ಆಮೇಲೆ ಕರುಣಾ ಪತ್ರಿಕೆ ಅಂತಿತ್ತು. ಅದಕ್ಕೆ ಸಂಪಾದಕೀಯ ಎಲ್ಲ ಇದು ಮಾಡ್ತಾಯಿದ್ದೆ. ಆಮೇಲೆ ಪ್ರಜಾವಾಣಿಗೆ ಹೋಗಿದ್ದು ನಾನು. ಸೊ ಹಾಗಾಗಿ ಪತ್ರಿಕೆಯ ಅನುಭವ ಬೇರೆ, ಅಂದರೆ ಅನಿವಾರ್ಯ ಆಗಿತ್ತು. ಹಾಗಾಗಿ ಉದ್ಯೋಗ ಕೂಡ ನನಗೆ ಅವಶ್ಯಕತೆ ಇತ್ತು ಆ ದಿನಗಳಲ್ಲಿ. ಸೊ ಮಧ್ಯರಾತ್ರಿ ಕೂತು, ಯಾಕಂದ್ರೆ ಕಣ್ಣು ಚುಚ್ಚುತ್ತೆ ಲೈಟ್ ಹಾಕಿದ್ರೆ ಕಂಪ್ಲೇಂಟ್ ಇತ್ತು ಮನೆಯಲ್ಲಿ. ನನಗೆ ಕಣ್ಣು ಇದಾಗುತ್ತೆ, ನೀನು ಲೈಟ್ ಹಾಕ್ಕೊಂಡು ಕುತ್ಕೊಂಡ್ಬಿಡ್ತೀಯ ಇಷ್ಟೊತ್ತಾದಮೇಲೆ, ಮನೆ ಕೆಲಸ ಎಲ್ಲ ಮುಗಿಸಿ ಅಂತ. ಅದನ್ನೆಲ್ಲ ಮುಗಿಸಿ ಅವರೆಲ್ಲ ನಿದ್ದೆ ಮಾಡಿದ್ಮೇಲೆ ಸಣ್ಣದಾಗಿ ದೀಪ ಹಚ್ಚಿಟ್ಕೊಂಡು ಕುತ್ಕೊಂಡು ಬರೀತಾ ಇದ್ದೆ. ಅಂದರೆ ಇವಾಗ ವ್ಯತ್ಯಾಸ ಆಗಿದೆ ಕಾಲ. ಇವಾಗ ಬಂಗ್ಲೆಯಲ್ಲಿ ವಾಸ ಮಾಡ್ತೀವಿ, ಅವಾಗೆಲ್ಲ ಬೆಂಗಳೂರಿಗೆ ಮದುವೆ ಆಗಿ ಬಂದು ಹೊಸದಲ್ಲಿ ಚಿಕ್ಕ ಚಿಕ್ಕ ಮನೆಗಳು, ಇದು ಆ ಥರ ಇತ್ತು ಬದುಕು. ಸೊ ಆ ದಿನಗಳಲ್ಲಿ ಬರೀತಾ ಹೋದಾಗ ಅಂದರೆ ಸುಮಾರು 33 ಕಾದಂಬರಿ ಬರೆದಿದ್ದೀನಿ ನಾನು, ಎಲ್ಲ ಒಟ್ಟಿಗೆ ಅಲ್ಲ. ಈಗಲೂ ಮೊನ್ನೆ ಈಗ 6-7-8 ತಿಂಗಳಾಯಿತು ಮಹಾಕಾವ್ಯ ಬರೆದಿದ್ದೀನಿ, ಪಾಂಚಾಲಿಯ ಭಾವಾಗ್ನಿ ಅಂತ. ಸೊ ಈ ನಾವೆಲ್ ಇದೆಯಲ್ಲ, ಈ ಶಾನುಭೋಗರ ಮಗಳಿಗೆ UR ಅನಂತಮೂರ್ತಿಯವರು ಗುರುತಿಸಿ ದೊಡ್ಡೇಗೌಡರ ಹತ್ರ ನಾನು ನಂಬರ್ ತೊಗೊಂಡು ನಾನೇ ಮುನ್ನುಡಿ ಬರ್ಕೊಡ್ತೀನಿ ಅಂತ ಅವರ ಜ್ಞಾನಪೀಠ ಪ್ರಶಸ್ತಿ ವಿಜೇತರವರ ಅವರೇ ಮುನ್ನುಡಿ ಬರೆದು ಕೊಟ್ಟಿದ್ದಾರೆ ಪುಸ್ತಕಕ್ಕೆ. ಬಹಳ ಜನ ಅಂದರೆ ಒಂದು ಮೂಟೆ ಅಷ್ಟು ಪತ್ರ ಈಗಲೂ ಇಟ್ಟಿದ್ದೀನಿ ನಾನು ಅದನ್ನು. ಕೆಲವು ಕಾದಂಬರಿಗಳಿಗೆ ಅದ್ಭುತವಾದ ಪ್ರತಿಕ್ರಿಯೆಗಳು ಬಂದಿದೆ ನನಗೆ, ಮೂಟೆಲಿ ಕಟ್ಟಿಟ್ಟಿದ್ದೀನಿ ನಾನು ಅದನ್ನ. ಅಂದರೆ ನಾನು ಈ ಸಿನಿಮಾ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮಗು ಹುಟ್ಟಿದೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಡುಗಡೆ ಅಂದರೆ ತೊಟ್ಲಿಗೆ ಹಾಕೋ ಶಾಸ್ತ್ರ ಸಮಾರಂಭಕ್ಕೆ ಯಾರನ್ನೂ ಕರೀದೆ ಮಾಡಿಬಿಟ್ಟು ಹಂಗೆ ಆಗಿದೆ. ಇದು ಯಾವ ಥರ ಆಯಿತು, ಮಗು ಯಾರಿಗೋ ಅವಳು ಪ್ರೆಗ್ನೆಂಟ್ ಆಗಿದ್ದು ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ. ಆಮೇಲೆ ತಮಾಷೆಯಿಂದ ಆಗಲೇ ಕತ್ಕಿ ಉಚ್ಚೋಕೆ ಹೊರಟ್ಬಿಟ್ಟಿದ್ದಾರೆ ಅದಕ್ಕೆ. ಅದು ಎಲ್ಲೋ ಜನ ಈಗ ಬಾಯಿಂದ ಬಾಯಿಗೆ ಬರೋ ಕಾಲ ಅಲ್ಲ ಇದು, ಅಥವಾ ಕಿವಿಯಿಂದ ಕಿವಿಗೆ KS ನರಸಿಂಹಸ್ವಾಮಿ ಕಾಲದ ಥರ ಹಬ್ಬವಂಥ ವಿಷಯನೂ ಅಲ್ಲ. ಬಟ್ ಒಂದು ಆರೋಗ್ಯವಂತ ಪರಿಪೂರ್ಣವಾದ ಮಗು ಹುಟ್ಟಿದೆ, ಅದನ್ನು ಬೆಳೆಸಿ ಉಳಿಸಿ ಏನಾದರೂ ನೆನಪಿಗೆ ಇದೇ ನನಗೆ ಫೀಲ್ ಆಗ್ತಿರೋದೇನು ಅಂದರೆ, ಈ ಕನ್ನಡದಲ್ಲಿ ಅಲ್ದಿರ ಬೇರೆ ಯಾವುದೇ ಭಾಷೆಯಲ್ಲಿ ಈ ಕಾದಂಬರಿ ಚಿತ್ರೀಕರಣ ಆಗಿ ತೆರೆ ಕಂಡಿದ್ರು ಕೂಡ ಎಲ್ಲಿಗೋ ಹೋಗ್ತಾ ಇತ್ತು. ನ್ಯಾಷನಲ್ ಅವಾರ್ಡ್, ಇಂಟರ್ನ್ಯಾಷನಲ್ ಅವಾರ್ಡ್ವರೆಗೂ ಹೋಗ್ತಾ ಇತ್ತು. ಅವಕಾಶ ಪ್ರಶ್ನೆ ಅಲ್ಲ ಇದು, ಅನಿಸುತ್ತೆ. ಯಾಕಂದ್ರೆ ಒಬ್ಳು ಪತ್ರಕರ್ತೆಯಾಗಿ ನಾನು ಕೆಲವು ಕಡೆ ಎಲ್ಲ ಮೌನವಾಗಿ ವೀಕ್ಷಕಳ ಕೂತ್ಕೊಳ್ಬೇಕಾದಂತಹ ಅಸಹಾಯಕತೆ ನನ್ನನ್ನು ಆವರಿಸ್ಕೊಳ್ತು. ಅಂದ್ರೆ ಮಾತಾಡಿದ್ರೆ ಹೇಗೆ, ಬಿಟ್ರೆ ಹೇಗೆ, ಸೊ ಯಾವ ಥರ ತಗೊಂಡು ಹೋಗೋದಿದ್ನ ನನ್ನ ಕೈ ಮೀರಿದ್ದಂಥ ಒಂದು ಸಂದರ್ಭಗಳು ಎದುರಾಯಿತು. ಹಾಗಾಗಿ ಇಲ್ಲಿ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತು ತೆರೆಗೆ ಬಂದಿದೆ. ತೆರೆಗೆ ಬಂದರೆ ಎಲ್ಲ ಥಿಯೇಟ್ರ್ಗಳು ಖಾಲಿ ಅಂದರೆ ಹೊಟ್ಟೆ ಉರಿಯುತ್ತೆ. ಯಾಕೆ ಯಾವ್ಯಾವುದೋ ಮೂವಿ ಹೋಗ್ತಾ ಇದೆ, ಡಿಶಮ್ ಇದೆಲ್ಲ ಹೋಗ್ತಾ ಇದೆ, ಏನೂ ಅರ್ಥ ಇಲ್ಲ, ಹೋಗ್ತಾ ಇದೆ ಮೂವಿ.
ಆಮೇಲೆ 7-8 ಕೋಟಿ ಖರ್ಚು ಮಾಡ್ತಾರೆ, ಹೋಗುತ್ತೆ. ಬಟ್ ಇದು ಒಂದು ಇದ್ರೊಳಗಡೆ ಒಂದು ಪರಿಧಿ ಒಳಗಡೆನೆ ಇದು ಖರ್ಚು ವೆಚ್ಚ. ಹಾಗಾಗಿ ಹಂಗಲ್ಲ, ಈ ತರ ಸಬ್ಜೆಕ್ಟ್ ಸಿಗುತ್ತಾ? ಸಿಕ್ಕಲ್ಲ. ಸ್ವಾತಂತ್ರ್ಯ ಪೂರ್ವದಿದು ಎಷ್ಟು ಜನ ಗಂಭೀರವಾಗಿ ನೋಡೋ ಅಂತ ಒಂದು ಸಿನಿಮಾ, ಇದಕ್ಕೇನ್ ಪ್ರಚಾರ ಸಿಕ್ಬೇಕು, ಸಿಕ್ಕಿಲ್ಲ. ಅದು ಬಹುಶಃ ನಮ್ಮ ಹಣೆಬರಹನ ಏನೋ ಅನ್ಕೊಳ್ತಿಲ್ಲ. ಅಲ್ಲ, ಅದು ನೀವು ಹೇಳ್ಬೇಕು ವೀಕ್ಷಕರು ಅಷ್ಟೇ. ಮುಂದೆ ಅಲ್ಲ, ಅದು ಮುಂದೆ ಸಿಕ್ಬೇಕು ಅಂತ ನಿರೀಕ್ಷೆ. ಅಲ್ಲ, ಅದು ಬರೀ ನಾವು ಮನೆ 4 ಗೋಡೆ ಮಧ್ಯೆ ಮಾತಾಡ್ಕೊಳ್ಳೋದಲ್ಲ. ಇದು ಹೊರಗಡೆ 4 ಜನ ನೋಡಿ ಚೆನ್ನಾಗಿದೆ ಅಂತ ಮಾತಾಡ್ಕೊಂಡಾಗ ಏನಾದ್ರೂ ಸಾರ್ಥಕ ಅನ್ಸುತ್ತೆ ಅಲ್ವಾ? ನನ್ನ ಕಾದಂಬರಿ ನಾನು ಬದುಕ್ಬಿಟ್ಟಿದ್ದೀನಿ ಅಲ್ಲಿ. ಬಟ್ ಇಲ್ಲಿ ಬಂದ್ಮೇಲೆ, ತೆರೆಗೆ ಬಂದ್ಮೇಲೆ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ನಾನು ಬರ್ದಿದ್ರಲ್ಲಿ 100% ತೃಪ್ತಿ ಇದೆ. ಎಲ್ಲ ನಾವೆಲ್ಲೂ ನಾನು ಎಲ್ಲರ ತರ ಪ್ಲಾನ್ ಮಾಡ್ಕೊಂಡು ಫ್ರೇಮ್ ಮಾಡ್ಕೊಂಡು ಬರೆಯಲ್ಲ. ಸೊ ಪೆನ್ನು ಪೇಪರ್ ತಗೊಳ್ತೀನಿ, ಸಮಯ ಆದ ಕೂತ್ಕೊಳ್ತೀನಿ. 33 ಕೃತಿನೂ ಹಾಗೆ ಬಂದಿದೆ. 7 ಕಳ್ತನಗಳಾಯ್ತು. ನಾನು ಅವಾಗ್ಲೂ ಸುಮ್ಮನಾದೆ. ಅಭಿನೇತ್ರಿನೂ ನಿಮ್ಗೆಲ್ಲ ಗೊತ್ತಿದೆ 3-4 ವರ್ಷದ ಹಿಂದೆ ಏನಾಯ್ತು ಅಂತ ಹೇಳಿ. ಪ್ರಮೀಳಾ ನೇಸರ್ಗಿ ನಿಂತ್ಕೊಂಡದ್ ಗೆಲುವು ಸಿಕ್ತು. ಆಮೇಲೆ ಅನಂತನ ಪ್ರೇಮಾನಂದೆ ಬರೆಯಕ್ ಮೊದಲು ಶುರು ಮಾಡಿದಾಗ್ಲೇನೆ ಅದು ಕೀರ್ತಿರಾಜ್ ಅಂತ ಪಾಪ ಅವರೆಲ್ಲೋ ಇದ್ದಾರೆ, ಅದಕ್ಕೆಲ್ಲ ತಗೊಂಡಿದ್ರು. ಮತ್ತೆ ಕರೀಂ ಸಾಹೇಬರು ನನಗೆ ಚೇಂಬರ್ನಲ್ಲಿ ಇದ್ರು, ಹಾಗಾಗಿ ನನಗೆ ನ್ಯಾಯ ಸಿಕ್ಕಿದೆ ಕೆಲವೆಲ್ಲ. ಆಮೇಲೆ ನಟ ಅಶೋಕ್ ಅವರು ಸಾರಿ ಕೇಳ್ಬಿಟ್ಟು ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಈ ತರ ಆಗಿದೆ ಕೆಲವೆಲ್ಲ. ಅಂದ್ರೆ ವ್ಯಥೆ ಏನಿಲ್ಲ ನನಗೆ ಮನಸ್ಸು ತೃಪ್ತಿ. ಹಾಗಾಗಿ ಬರ್ಕೊಳ್ತಾ ಹೋಗ್ತಾ ಇದ್ದೀನಿ. ಸುಮ್ಮನೆ ಇರೋಕ್ಕಾಗಲ್ಲ. ಬರವಣಿಗೆ ಇಟ್ಕೊಂಡು ಪೆನ್ನು ಜೊತೆನಲ್ಲಿ ಇದ್ದವ್ರಿಗೆ ಅದನ್ನ ಪೆನ್ನ ಕ್ಯಾಪ್ ಮುಚ್ಚಿ ಇಡೋಕ್ಕಾಗಲ್ಲ. ಆ ಸ್ಥಿತಿ ಆಗಿದೆ. ಅಂದ್ರೆ ಈ ಬಣ್ಣ ಹಚ್ಕೊಂಡವ್ರಿಗೆ ಯಾವ ತರ ಮತ್ತೆ ಬಣ್ಣ ಹಚ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೋ ಹಾಗೆ ಈ ಪೆನ್ನಿನ ಅವಸ್ಥೆನೂ ಅದೇ ತರನೇ. ವ್ಯವಸ್ಥೆ ಅವಸ್ಥೆ ಏನಿರ್ಲಿ, ಬಟ್ ಬರೆಯೋದು ನಾನು ಉಸಿರಿರೋವರೆಗೂ ನಿಲ್ಲಿಸಬಾರ್ದು ಅಂದ್ಕೊಂಡಿದ್ದೀನಿ ನಾನು. ಕೈಲಾದ ನಿಮ್ಮ ಟೀಮಲ್ಲಿ ಯಾರು ಸುಲ್ತಾನ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸುಲ್ತಾನ್ ಇದ್ರೆ ಮಗು ಚೆನ್ನಾಗಿದೆ. ಇದೆ ನಾನು ಅದನ್ನ ಬರ್ದಿರೋದ್ನೇ ಅವ್ರು ಮಾಡಿದ್ದಾರೆ. ಅಲ್ಲ, ಈ ಟೀಮ್ ಅಲ್ಲಿ ನನ್ನನ್ನ ರಕ್ಷಣೆ ಮಾಡಕ ಇವಾಗ ನೀವುಗಳೇ ನನಗೆ ಸುಲ್ತಾನ್ರು ಆಗ್ಬೇಕಷ್ಟೇ. ಪತ್ರಕರ್ತರು ಮತ್ತೆ ಈ ಮಾಧ್ಯಮದವರೇ ನನಗೆ ಇವಾಗ ಸುಲ್ತಾನ್ರಾಗಿ ನನ್ನನ್ನು ಕಾಪಾಡ್ಬೇಕು, ನನ್ನ ಕೃತಿನೂ ಕಾಪಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ ನಾನು. ಕೃತಿ ಇದನ್ನ ನಾನು ಮಾಡಿದ ಕಾರಣ ಹೇಳಬೇಕಾದ್ರೆ, ನಾನು ನಿಮ್ಗೆ ಗೊತ್ತಿದೆ ನಾನು ಮಾಡಿರೋ 32 ಪಿಕ್ಚರ್ನಲ್ಲಿ 14 ಕಾದಂಬರಿ ಆಧಾರಿತ ಚಿತ್ರಗಳು. ಒಂದಿನ ಆಕಸ್ಮಿಕವಾಗಿ ಸಿಕ್ಕಿದ್ರು. ಸಿಕ್ಲಿಲ್ಲ, ನೀವು ಮನೆಗೆ ಬಂದ್ರಿ. ಸಿನಿಮಾದ ಬಗ್ಗೆ ಮನೆಗೆ ಬಂದ್ರೆ ಮಾತ್ರ ಬೀದಿಲೆಲ್ಲ ಹಿಡ್ಕೊಂಡು ನಾನು 20 ವರ್ಷ ಆಗಿದೆ ಅದಕ್ಕೆ. ಅಲ್ಲೆಲ್ಲ ಅದನ್ನ ಪ್ರೊಡ್ಯೂಸರ್ ಇನ್ನೊಂದು ಕೋಇನ್ಸಿಡೆಂಟ್ ಅಂದ್ರೆ, ನಮ್ಮ ಪ್ರೊಡ್ಯೂಸರ್ ತಂದೆ ಬಂದು ಶಾನ್ ಭಾಗರು. ಅವ್ರು ಯಾವಾಗ ನನ್ನ ಕೈಯಲ್ಲಿ ಬುಕ್ ನೋಡಿದ್ರು, ಶಾನ್ ಭಾಗರು, ನನ್ನ ತಂದೆ ಶಾನ್ ಭಾಗರು ರೀ, ನಿಮ್ಗೆ ಗೊತ್ತಿಲ್ವೇನಲ್ಲ ಅಂತ ಶುರು ಮಾಡಿದ್ರು. ಹಂಗಾಗಿ ಅದು ಪ್ರಾರಂಭವಾಯಿತು. ಇನ್ನು ಪಾತ್ರಗಳ ಆಯ್ಕೆ ನಾನು ಸರಿ ಸರ್, ಇವಾಗ ಥಿಯೇಟರ್ನಲ್ಲಿ ಇದೆ, ಅದನ್ನ ಹೆಂಗೆ ಮುಂದೆ ತಗೊಂಡು ಹೋಗ್ತೀರಾ ಅದ್ರ ಬಗ್ಗೆ ಹೇಳಿ. ನಿಮ್ಮ ರಿವ್ಯೂ ಮೇಲೆ ನಿಂತಿದೆ. ನೀವು ಒಂದು ಒಳ್ಳೆ ರಿವ್ಯೂ ಬಂತು ಅಂದ್ರೆ ಕರೆದ್ಬಿಟ್ಟು ಮಾಡಿ ಅಂತ ಹೇಳಿ ರಿವ್ಯೂ ಮೇಲೆ ನಿಲ್ತೀರ. ನೀವು ನಿಮ್ದು ಪ್ಲಾನ್ ಇರ್ಬೇಕಲ್ಲ ನಮ್ದು ಸರ್. ಪ್ಲಾನ್ ಇದೆ, ನಮ್ದು ಪ್ಲಾನ್ ಇದೆ. ಈಗ ನೆಕ್ಸ್ಟ್ ವೀಕ್ ಏನು ಥಿಯೇಟರ್ ಹೆಂಗೆ, ಪ್ರಮೋಷನ್ ಹೆಂಗೆ, ಪ್ರಮೋಷನ್ ಮಾಡ್ತೀವಿ. ಮಾಡ್ಬೇಕಲ್ವಾ? ಅದು ಹೆಂಗ್ ಮಾಡಿದ್ರಿ? ಕಿಶೋರ್ ಸರ್ ಅಲ್ಲ ಕಣ, ಹೆಂಗ್ ಮಾಡಿದ್ರೆ ಅದು ಕಾದಂಬರಿ ಬರ್ದಿರೋದು. ಅದು ಭಾರಿ ರಿಸ್ಕಿ ಅದು ಇದರಲ್ಲಿ. ಯಾಕಂದ್ರೆ ನಟಿಸಿದಾರೆ ಅವರು ಯಜಮಾನರು ಕೂಡ ಜೊತೆಲಿ ಅವರು ಇವ್ರನ್ನ ಮೇಡಮ್ ಅದ್ರಲ್ಲಿ ಕರ್ಕೊಂಡ್ ಬರ್ತಾರಲ್ಲ, ಹೇಳ್ಬಿಟ್ರಲ್ಲ ಫಸ್ಟ್ ಅಂತ ನಾವು ಅನ್ಕೊಂಡಿದ್ವು. ಇದಕ್ಕೆ ಬಹಳ ಇಷ್ಟಪಟ್ಟಿದ್ರಲ್ಲ ಅವರು. ಅಲ್ಲಿ ಹೇಳಿದ್ರಲ್ಲ, ಅಲ್ಲೋ ಬಯ್ಯ ಏನಾದ್ರಲ್ಲ, ಏನ್ ಪಿಕ್ಚರ್ ನೋಡಿದ್ರೆ ಇರ್ಲಿ. ಓಕೆ 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 ನಮಸ್ಕಾರ ಎಲ್ರಿಗೂ, ಪತ್ರಿಕಾ ಮಿತ್ರರಿಗೂ. ಫಸ್ಟು ಅಭಿನಂದನೆ ಸಲ್ಲಿಸಬೇಕಾಗಿರೋದು ನಮ್ಮ ಭಾಗ್ಯ ಕೃಷ್ಣಮೂರ್ತಿ ಅವರಿಗೆ. ಒಳ್ಳೆಯ ಕಾದಂಬರಿಯನ್ನು ಬರೆದು ಕೊಟ್ಟಿದ್ದಾರೆ.
ಅದನ್ನು ನಿರ್ಮಾಣ ಮಾಡಿದಂಥ ನಾರಾಯಣ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅದನ್ನು ಉತ್ತಮವಾಗಿ ನಿರ್ದೇಶನ ಮಾಡಿರ್ತಕ್ಕಂಥ ಕೂಡ್ಲುವರೆಗೂ ನನ್ನ ಅಭಿನಂದನೆಗಳು. ನಾನು ಬೀಯಿಂಗ್ ಎ ಡೈರೆಕ್ಟರ್ ಆ್ಯಕ್ಟರ್ ಅವ್ರನ್ನ ಅಭಿನಂದಿಸ್ತೀನಿ. ಈ ಜನರಲ್ ಡಿಸ್ಕಷನ್ ಅವ್ರ ಮನೆಯಲ್ಲಿ ನಡೀತಾ ಇದ್ದಾಗ ನಾವು ಹೋಗಿದ್ದಾಗ ಆ ಸುಲ್ತಾನ್ ಪಾತ್ರಕ್ಕೆ ಯಾರು ಅಂತ ಯೋಚನೆ ಮಾಡ್ತಾ ಇದ್ರು. ಆವಾಗ ಕಿಶೋರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ರು. ನನ್ನ ಹತ್ರ ಅವ್ರ ನಂಬರ್ ಇತ್ತು, ಮುಂಚೆ ಒಂದು ಸತಿ ಮಾತಾಡಿದ್ದೆ, ಹಾಗಾಗಿ ನಂಬರ್ ಕೊಟ್ಟೆ ಅವರಿಗೆ, ಕೂಡ್ಲವ್ರಿಗೆ. ತಕ್ಷಣ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಹಿಡಿದು ಈ ಸಿನಿಮಾಕ್ಕೆ ಹಾಕಿದ್ದಾರಲ್ಲ, ಅದು ನಿಜವಾಗ್ಲೂ ಒಂದು ಪ್ಲಸ್ ಪಾಯಿಂಟ್ ಅಂದರೆ ದೊಡ್ಡ ಪ್ಲಸ್ ಪಾಯಿಂಟು. ಕೂಡ್ಲು ಮಾಡಿರ್ತಕ್ಕಂಥ ಕೆಲಸ. ಕಿಶೋರು ಇಡೀ ಈ ಶಾನುಭೋಗರ ಮಗಳಲ್ಲಿ ಆ ಹೊರೆಯನ್ನು ಹೊತ್ಕೊಂಡಿದ್ದಾರೆ. ಅದರ ಹೊರೆ ಈ ಚಿತ್ರದ ಹೊರೆಯನ್ನು ನಮ್ಮ ರಾಗಿಣಿಯವರು, ಅವರ ಅದ್ಭುತವಾದ ನಟನೆ, ಅದ್ರ ಬಗ್ಗೆ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಬಹಳಷ್ಟು ನಾನು ಮೊನ್ನೆ ಮೆಗಾ ಸಿಟಿನಲ್ಲಿ ಸಿನಿಮಾ ನೋಡಿದಾಗ ಬಹಳಷ್ಟು ಕಡೆ ನನ್ನ ಕಣ್ಣಲ್ಲೇ ನೀರು ಕಲಿಸುವಂತಾಯಿತು. ಅವರು ಇವರನ್ನು ಮೋಹಿಸಿ ಸೌಂದರ್ಯವನ್ನು ನೋಡಿ ಅಪೇಕ್ಷೆ ಪಟ್ಟಾಗ ಅವರು ಆ ಅಭಿನಯ, ಆ ಡೈಲಾಗ್ಗಳು ಹೇಳುವ ಒಂದು ಸಂದರ್ಭ ತುಂಬಾ ಚೆನ್ನಾಗಿತ್ತು. ಇಂಥ ಸುಲ್ತಾನನ ಮನಸ್ಸನ್ನೇ ಬದಲಾಯಿಸುವಂಥ ಒಂದು ಸನ್ನಿವೇಶದಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದರು. ಅವರು ಬಸರಿಯಾಗಿ ತಪ್ಪಿಸ್ಕೊಂಡು ಓಡೋದಕ್ಕೆ ಒಂದು ಕೆಳಜಾತಿ ಮನೆಯಲ್ಲಿ ಆ ಹಸಿವಿನ ಕಾತುರ ಹೆಂಗಿತ್ತೆ ಅನ್ನೋದು, ಅನ್ನ ತಗೊಂಡು ತಿಂತಾರಲ್ಲ, ಅದು ನಿಜವಾಗ್ಲೂ ಬಹಳನೇ ಅದ್ಭುತವಾಗಿ ಮಾಡಿದೆ. ಇದು ಒಂದು ಎರಡು ಅಂತಲ್ಲ, ಬಹಳಷ್ಟು ದೃಶ್ಯಗಳು ನಾನು ಸ್ಪೆಸಿಫೈ ಮಾಡಿಲ್ಲ ಕೆಳಜಾತಿ ಅಂತ. ಅಲ್ಲ ಆ ಅಮ್ಮ ಪದ್ಮಾಶ ವಾಸಂತಿ ಏನ್ ಮಾಡ್ತಾರೆ, ಮುಟ್ಕೊಳ್ದೇ ತರ ಇದು ಮಾಡ್ತಾರೆ. ಅಲ್ಲ ಅವರು ಭಾಗ್ಯ ಕೃಷ್ಣಮೂರ್ತಿ ಅವರು ಬರೆದಿರೋದು ಕರೆಕ್ಟ್ ಇದೆ. ಬಟ್ ಅಲ್ಲಿ ಅವರ ಪದ್ಮವಾಸಂತಿ ಏನ್ ಮಾಡ್ತಾರೆ, ಮುಟ್ಕೊಳ್ಳೋದಂಗೆ ದೂರ ಇದ್ದು ಇದು ಮಾಡ್ತಾರೆ. ಅವಾಗ ಇವ್ರು ಹೇಳ್ತಾರೆ ಏನಿದ್ರು ಪರವಾಗಿಲ್ಲ, ಇದಕ್ಕೆ ಯಾವುದೇ ಭೇದಗಳಿಲ್ಲ ಅಂತ ಹೇಳಿ ಆ ಒಂದು ದೃಶ್ಯವನ್ನು ಅಲ್ವಾ ಬಹಳ ಚೆನ್ನಾಗಿದೆ. ನನ್ನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಅಂದ್ರೆ ಇಲ್ಲಿ ಜಾತಿ ಹೊಟ್ಟೆ ಹಸುವು ಅಂತ ಬಂದಾಗ ಜಾತಿ ನೀತಿ ಯಾವ ಇದು ಅದನ್ನ ಹೇಳ್ಸಿದ್ರೆ ಅವ್ರ ಹತ್ರ ಬಿಡಿ, ಚೆನ್ನಾಗಿದೆ. ಅದನ್ನ ಹೇಳ್ಬಿಟ್ಟು ಆ ಗಬ 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 ಅಂತ ಅದು ಬಹಳ ಚೆನ್ನಾಗಿ ಮಾಡಿದರೆ. ಅದರಲ್ಲಿ ನಿರಂಜನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದರೆ. ಆಮೇಲೆ ಆ ರೋಹಿಣಿ ಪಾತ್ರ, ಅವರು ಹೆಸರು ಗೊತ್ತಿಲ್ಲ, ವರ್ಧನಲ್ಲಿ ಹೆಸರೇನು, ರಿಷಿಕಾ ಅಂತ, ಅವರು ಸಹ ಬಹಳ ಒಳ್ಳೆ ಅಭಿನಯವನ್ನು ಮಾಡಿದ್ದಾರೆ. ಪದ್ಮ ವಾಸಂತಿ ಮಾಡಿದ್ದಾರೆ, ಸುಧಾ ಬೆಳವಾಡಿ, ರಮೇಶ್ ಭಟ್ಟು, ಮೇಡಮ್ ಕಿಶನ್. ನಾವೊಂದು ಚಿಕ್ಕ ಪಾತ್ರವನ್ನ ಮಾಡಿದ್ದೀವಿ ಬಿಡಿ, ನಾವು ರೆಗ್ಯುಲರ್ ಮಾಡ್ತಾ ಇರ್ತೀವಿ. ನನ್ನ ಮಗ ಕೂಡ ಮಾಡಿದ್ದಾನೆ, ಕಾಸಿಮ್ ಅನ್ನೋ ಪಾತ್ರವನ್ನು ಮಾಡಿದ್ದಾನೆ. ಒಟ್ಟಾರೆ ಟೀಮು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಅವರು ಹೇಳಿದಾಗೆ ಅವರು ಕ್ಷಮೆ ಕೇಳಿದ್ದು ಅದು ಸಾಧ್ಯ. ನಿಜವಾಗೇನೆ ಯಾವುದೇ ಒಂದು ಸರಿಯಾದ ಪ್ರಚಾರ ಇಲ್ಲದೆ ಸಿನಿಮಾನ ಯಾಕೆ ನನ್ನ ಮದುವೆಗೆ ಬಂದಿಲ್ಲ, ನೀನು ಪ್ರಚಾರ ಮಾಡಿ ನಂಗೆ ಇನ್ವಿಟೇಷನ್ ಕೊಟ್ಟಿದ್ದಲ್ಲ, ಕರೆದಿದ್ರಲ್ವ ನಾವು ಮದುವೆ ಮಾಡೋದು, ನೀನು ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ರೆ ನನಗೇನು ಗೊತ್ತಾಗುತ್ತೆ. ಆ ಥರ ದಿಢೀರಂತ ಈ ಸಿನಿಮಾವನ್ನ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಅದು ಒಂದು ವೇದನೆ ಅವ್ರಿಗೂ ಇದೆ. ಆಮೇಲೆ ಭಾಗ್ಯ ಅವರು ಮಾತಾಡುವಾಗ ಅವ್ರಿಗೂ ಆ ನೋವು ಕಾಣ್ತಾ ಇದೆ. ನನ್ನ ಕಾದಂಬರಿ ಇಷ್ಟು ಒಳ್ಳೆ ಸಿನಿಮಾ ಆಗಿ ಕೂಡ ಜನರ ಬಾಯಿಂದ ಬರಬೇಕು ಅನ್ನೋದು ಅವರ. ಅದೊಂದೇ ಅಲ್ಲ, ಪುಟ್ಟಣ್ಣ ಕಣಗಾಲಾಗ್ಲಿ, ಗೀತಪ್ರಿಯ ಅವರಾಗ್ಲಿ ಕಾದಂಬರಿಗಳನ್ನು ತಗೊಂಡಾಗ ಲೇಖಕರ ಹೆಸರನ್ನ ಹೈಲೈಟ್ ಮಾಡೋರು. ಬಟ್ ಇಲ್ಲಿ ನಟ ನಟಿಯರ ಮಧ್ಯೆ ನನ್ನ ಹೆಸರು ಹಾಕಿದ್ದಾರೆ. ಯಾಕೆ, ಯಾರು ಮಾಡಿದ್ರು, ಯಾರು ಎಡಿಟ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ನಿಮ್ಗೆ ಅಧಿಕಾರ ಖಂಡಿತವಾಗ್ಲೂ ಇದೆ ಮೇಡಮ್, ನಿಜವಾಗ್ಲೂ. ಭಾಗ್ಯ ಅವರೇ, ನೀವು ಕೇಳಬೇಕಾದ ಈ ಪ್ರಶ್ನೆ ಕೇಳಿ. ನೋವಾಯ್ತು, ತುಂಬಾ ನೋವಾಗಿದೆ, ತುಂಬಾ ಸೊರಗಿದ್ದೀನಿ ಈ ವಿಷಯದಲ್ಲಿ. ಬಟ್ ಒಬ್ಳು ಜರ್ನಲಿಸ್ಟ್ ಆಗಿ ನಾನು ಒಳ್ಳೆ ಆ ದಿನಗಳಿಂದ ಫೈಟ್ ಮಾಡ್ಕೊಂಡು ಬಂದವಳು ನಾನು. ಪತ್ರಕರ್ತೆ ಬಹಳ ಮೇಲ್ಗಡೆ ತೆಗೆದು ನಟ ನಟಿಯರು ಕಾದಂಬರಿ ಆಧಾರಿತ ಅಂತ ಸಾಮಾನ್ಯವಾಗಿ ಆಗ್ತಾ ಇದೆ. ಅವ್ರು ನೋವು ಹೇಳ್ಕೊಡ್ತಿದ್ದಾರೆ ಬಿಡಿ ಅವರೇ, ಆಗೋಗ್ಬಿಟ್ಟಿದೆ ಈಗ. ಎಲ್ಲೋ ಗುಂಪಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಅವ್ರ ನೋವು ಅವರು. ಇಲ್ಲ, ಅವ್ರ ತಪ್ಪು ನಾನು ಹೇಳಲ್ಲ, ಯಾಕಂದ್ರೆ ಹಾಗೆ ಕೊಡ್ತೀವಿ. ನಮ್ಮ ಆನಂದ್ ಅವರು ಬಹಳ ಉತ್ತಮವಾಗಿ ಫೋಟೋಗ್ರಫಿ ಮಾಡಿದ್ದಾರೆ. ಒಳ್ಳೆ ಸಂಗೀತ, ಹಿನ್ನೆಲೆ ಸಂಗೀತ ಬಹಳ ಚೆನ್ನಾಗಿದೆ. ಈಗ ನಮ್ಮ ಸುಲ್ತಾನ್ ಅವ್ರ ಹತ್ರ ಮಾತಾಡ್ಸೋಣ. ನಿಜವಾಗ್ಲು ಸಿನಿಮಾಕ್ಕೆ ಹೌದೌದು, ಏನೋ ಈ ಮಾಡಿರೋ ಒಂದು 5 ದೃಶ್ಯದಲ್ಲೇ ಹಾಗೆ ಹಿಡಿದು ಅವರವರ ಗಂಭೀರತೆ, ಅವರ ಕಿಶೋರ್ ಅವರ ಅಭಿನಯ
ಇವರಿಬ್ರು ಮಾತ್ರ ಬಹಳ ರಾಗಿಣಿ ಮತ್ತು ಸುಲ್ತಾನ್ರು ಈ ಸಿನಿಮಾ ನಿಲ್ಸಿದ್ದಾರೆ. ಮಾತಾಡಿ ಅಂತ ಹೈಲೈಟ್ ಮಾಡ್ಬೇಕಿತ್ತು. ಸುಲ್ತಾನ್ ಮಾತಾಡ್ಬೇಕು ಅಂತ ಬಂತು. ಟಿಪ್ಪು ಸುಲ್ತಾನ್ ದಿವಾನ್ಪುರ್ ನೈನರ್ ಕಾಲದಲ್ಲಿ ಇದ್ರು, ಮೈಸೂರು ಮಹಾರಾಜರು ಇದ್ರು. ಹಾಗಾಗಿ ಅವ್ರು ಮಾಡಿದ್ದಾರೆ, ನಾನು ಏನ್ ಮಾಡಿ ನಾನು ನನಗೂ ಅನುಮಾನ ಇತ್ತು ನನಗೂ ಅನುಮಾನ ಆಯ್ತು. ಸುಲ್ತಾನ ಇಲ್ಲ ಬರೀ ಸುಲ್ತಾನ್ ಅಂದ್ರೆ ಕೆಟ್ಟದಾಗಿ ತೋರಿಸಿಲ್ಲ, ಹ್ಯುಮ್ಯಾನಿಟಿ ಇರೋ ಮನುಷ್ಯ ತೋರಿಸ್ತಾರೆ. ಕ್ಯಾರೆಕ್ಟರ್ ಚೆನ್ನಾಗಿದೆ. ಈಗ ಅದಕ್ಕೆಲ್ಲ ಗಲಾಟೆ ಮಾಡಿಕೊಂಡು ಕೆಲವೆಲ್ಲ ಇಲ್ಲ, ನನಗೆ ನನ್ನ ಮಟ್ಟಿಗೆ ಕಾದಂಬರಿಕಾರ ಕಾದಂಬರಿ ಬರೀತಾ ಅವನದೇ ಒಂದು ಕಲ್ಪನೆ ಇರುತ್ತೆ. ಆದರೆ ಸಿನಿಮಾ ಮಾಡೋರು ಸಿನಿಮಾದೇ ಬೇರೆ ಭಾಷೆ, ಅದು ಗೊತ್ತಿಲ್ಲ. ಅದು ಅವರವರ ಅಗ್ರಿಮೆಂಟ್ ಏನಿದೆ ಅಂತ. ಇಬ್ಬರು ಅಭಿವ್ಯಕ್ತಿಗಳು ಬೇರೆ ಬೇರೆ ಅಂತ ನಾನು ಇಲ್ಲ, ಖುಷಿ ಆಯಿತು. ನನಗಿದು ಒಂದು ಹೆಣ್ಣಿನ ಹೋರಾಟದ ಕಥೆ ಕಾಣಿಸ್ತಾ ಇದೆ. ಹೆಣ್ಣನ್ನು ಕೇಂದ್ರವಾಗಿ ಇಟ್ಕೊಂಡು ಮಾಡ್ತಾ ಇರೋಂಥ ಸಿನಿಮಾಗಳು ತುಂಬ ಕಡಿಮೆ ಆಗ್ತಾ ಇರೋಂಥ ಕಾಲದಲ್ಲಿ ಇದರಲ್ಲಿ ಇತಿಹಾಸ ಒಂದಷ್ಟು, ಅದರಲ್ಲಿ ಕಾಲ್ಪನಿಕ ಇತಿಹಾಸ ಒಂದಷ್ಟು, ಜೊತೆಗೆ ಸುಮಾರು ಸಮಾಜದ ಸುಮಾರು ವಿಷಯಗಳನ್ನ ಇಟ್ಕೊಂಡು ಜಾತೀಯ ಭೇದ, ಅದಲ್ಲದೆ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ, ಕೊನೆಯಲ್ಲಿ ನೋಡಿ ಹೇಳೋ ಮಾತು ತುಂಬ ಪ್ರಸ್ತುತ ಅನ್ನಿಸ್ತು. ಹೊರಗಡೆಯವ್ರು ಮಾತ್ರ ದೌರ್ಜನ್ಯ ಮಾಡಲ್ಲ, ನಮ್ಮ ಮನೆಯಲ್ಲೂ ದೌರ್ಜನ್ಯ ಆಗಿದೆ. ಗಂಡನ್ನೇ ಅವ್ರು ಟಾರ್ಗೆಟ್ ಮಾಡಿ ಹೇಳ್ತಾರೆ, ಕೊನೆಗೆ ಎಲ್ಲದರಿಂದ ಬಿಡುಗಡೆ ಹೊಂದಿ ಹೊರಡ್ತಾರೆ. ಆ ಆಶಾವಾದದ್ದೆಲ್ಲ ನನಗೆ ತುಂಬ ಇಂಟ್ರೆಸ್ಟಿಂಗ್ ಶಾರ್ಟ್ ಅನಿಸಿತ್ತು, ಕೊನೆ ಶಾರ್ಟ್. ಮೋಸ್ಟ್ ಪ್ರಾಬಬ್ಲಿ ನನಗೆ ಈ ಸಿನಿಮಾಗಿಂತ ಮುಂದೆ ಏನಾಗುತ್ತೆ ಅನ್ನೋ ಸಿನಿಮಾ ಬಗ್ಗೆ ಹೆಚ್ಚಿಗೆ ಕುತೂಹಲ ಇದೆ. ತುಂಬಾ ಚೆನ್ನಾಗಿರೋ ಒಂದು ಕತೆ ಮಾಡ್ಬೋದು ಅಲ್ಲಿ. ಇಲ್ಲ, ಅಲ್ಲಿಂದ ಅದು ಪ್ರಾರಂಭದ ತರ ನನಗೆ ಕಾಣಿಸ್ತಾ ಇದೆ. ಅಲ್ಲಿಂದ ಇನ್ನೊಂದು ಅದ್ಭುತವಾದ ಇನ್ನೊಂದೇನೋ ಕಥೆ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಮೇಡಮ್ ನೋಡಿ ಬರೆದ್ರೆ ಭಾಗ್ಯವರು ಬರಿಬೇಕು, ಭಾಗ್ಯವರು ಮುಂದುವರೆದ ಕಥೆ ಎಲ್ಲ. ಸೊ ರಾಮಕೃಷ್ಣ ಸರ್ ಅವರ ಅನುಭವ, ತುಂಬಾ ಅದ್ಭುತವಾದಂಥ ಪ್ರತಿಭೆಗಳ ಪ್ರತಿಭೆ ಇವೆಲ್ಲವೂ ಸೇರಿ ಒಂದು ಉತ್ತಮವಾದ ಚಿತ್ರ ಆಗಿದೆ. ಇವತ್ತು ಒಳಗಡೆ ಬರ್ತಾ ಅಲ್ಲಿ ಎದುರುಗಡೆ ಸ್ಕೂಲ್ ಮಕ್ಕಳು ಬಂದು ಕಾಂತಾರ ನೋಡಿದ್ದಾರೆ ಅನ್ಸುತ್ತೆ, ಮಾತಾಡ್ತಾ ಇದ್ರು. ನನಗದೇ ಅನಿಸ್ತು, ಇವರೇ ನಮ್ಮ ಮುಂದಿನ ಪ್ರೇಕ್ಷಕರಲ್ಲ, ಇವರಿಗೆ ನಾವು ಯಾವ ಥರದ ಸಿನಿಮಾ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ತುಂಬ ಜವಾಬ್ದಾರಿಯುತವಾಗಿರಬೇಕಾಗತ್ತೆ. ಸೊ ಆ ಥರದ ಒಂದು ಸಿನಿಮಾ ಇದು ಅಂತ ನನಗನ್ನಿಸ್ತು. ತುಂಬ ಉತ್ತಮ ಮೌಲ್ಯಗಳ ಬಗ್ಗೆ ಮಾತಾಡುವಂಥದ್ದು ಇದೆ. ಅಂದರೆ ಅದು ಪೀರಿಯಡಲ್ಲಿ ಸೆಟ್ ಆಗಿದೆ. ಹಿಂದಿನ ಆ ಕಾಲದಲ್ಲಿ ಇದ್ದಂಥ ಒಂದು ಮನೆಯ ವ್ಯವಸ್ಥೆ, ಸಂಸಾರದ ವ್ಯವಸ್ಥೆ, ಅಲ್ಲಿದ್ದ ಹೈರಾರ್ಕಿ, ಅಲ್ಲಿ ಹೆಣ್ಣನ್ನು ಹೇಗೆ ನಡೆಸ್ಕೊತಾ ಇದ್ರು, ಹೆಣ್ಣಿನ ಕಥೆ ಏನಿದೆ, ಹೆಣ್ಣನ್ನು ಹೇಗೆ ನಡೆಸ್ಕೊತಾ ಇದ್ರು, ಇವೆಲ್ಲವನ್ನ ಹೇಳ್ತಾ ಅವಳು ಅದರ ವಿರುದ್ಧ ಹೆಚ್ಚು ಕಡಿಮೆ ಮೌನವಾಗಿ ತಿರುಗಿ ಬಿದ್ದಿದ್ದಾಳೆ. ಕೊನೆಯಲ್ಲಷ್ಟೇ ಅದು ಆ್ಯಕ್ಷನ್ ಆಗುತ್ತೆ. ಅದುವರೆಗೂ ಒಂದು ಸಣ್ಣ ಹೋರಾಟದ ಎಳೆ ಒಳಗಿದ್ದೇ ಇದೆ. ಸೊ ಇದನ್ನು ನಾವು ನಮ್ಮ ಹೆಣ್ಣು ಮಕ್ಕಳಲ್ಲಿ ನಾವು ತರಲಿಕ್ಕೆ ಸಾಧ್ಯ ಆದರೆ, ಈ ಬಂಡಾಯ ಅಂದರೆ ದೌರ್ಜನ್ಯದ ವಿರುದ್ಧ, ತುಳಿತದ ವಿರುದ್ಧದ ಬಂಡಾಯವನ್ನು ತರಲಿಕ್ಕೆ ಸಾಧ್ಯ ಆದರೆ, ಈ ಸಿನಿಮಾ ಆ ಥರದ ಒಂದು ಬೀಜವನ್ನು ನಮ್ಮ ಹೆಣ್ಣು ಮಕ್ಕಳಲ್ಲಿ ಮನಸ್ಸಿನಲ್ಲಿ ಬಿತ್ತೋದಕ್ಕೆ ಸಾಧ್ಯ ಆದರೆ ಸಾರ್ಥಕ ಅಂತ ನನಗನ್ಸುತ್ತೆ. ಇದ್ರ ಮುಂದಿನ ಕಥೆ ನಾನು ನೋಡಬೇಕು, ಅದು ಸಿನಿಮಾದಲ್ಲಿ ಕೂಡ ನಮ್ಮ ಪ್ರೇಕ್ಷಕರಲ್ಲಿ ಕೂಡ. ಧನ್ಯವಾದ. ಫಸ್ಟ್ಲಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೆ, ಸೋಷಿಯಲ್ ಮೀಡಿಯಾ ಟೀಮ್ಸ್ಗೆ, ನಾಗರಾಜ್ ಅವರು ಥ್ಯಾಂಕ್ ಯು, ಭಾಗ್ಯಶ್ರೀ ಮೇಡಮ್ ಥ್ಯಾಂಕ್ ಯು ಸೋ ಮಚ್, ಭಾಗ್ಯ ಕೃಷ್ಣಮೂರ್ತಿ ಥ್ಯಾಂಕ್ ಯು ಸೋ ಮಚ್. ಶ್ರೀ ಅಂದರೆ ಆ ಒಂದು ರೆಸ್ಪೆಕ್ಟ್ ಹಾಕೊಳ್ತೀನಿ. ಬಟ್ ಇಲ್ಲ, ಫಸ್ಟ್ಲಿ ನಾನು ಏನಕ್ಕೆ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಕಥೆನ ನಾನು ಒಪ್ಕೊಂಡಿದ್ದು ಆ ಕಥೆನ ಕೇಳಿಕೊಂಡು ಅವ್ರು ಹೆಂಗೆ ಆ ಸ್ಕ್ರಿಪ್ಟ್ನ ಹೇಳ್ತಾ ಇದ್ರು, ನನಗೆ ಎಲ್ಲ ಪಿಕ್ಚರ್ ಬೇರೆ ಥರ ಇದ್ದಿತ್ತು. ಬಟ್ ನನಗೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇತ್ತು ಫಸ್ಟ್ ಟೈಮ್ ನಾನು ಈ ಸ್ಟೋರಿ ಕೇಳುವಾಗ. ಆ್ಯಂಡ್ ಈ ಒಂದು ಪಿಕ್ಚರ್ ನಾವು ಇಷ್ಟು ಮಟ್ಟಿಗೆ ಬಂದಿದೆ ಅಂದರೆ ಐ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ಹರ್ ಕಂಟೆಂಟ್. ಆ ಒಂದು ಆಲ್ಮೋಸ್ಟ್ ಇಂಟರ್ವ್ಯೂ ತನಕ ಎವ್ರಿ ಒನ್ ವಾಸ್ ಗ್ಲೂಡ್ ಟು ದ ಸೀಟ್ಸ್. ನಾನು ಫಸ್ಟ್ ಡೇ ಫಸ್ಟ್ ಶೋಗೆ ನೋಡಿರುವಾಗಲೂ ಆಡಿಯನ್ಸ್ ಜೊತೆ ನೋಡಿದೆ. ನಾನು ನಮ್ಮ ಕಡೆಯಿಂದ ಏನೋ ತುಂಬ ಅಂದರೆ ತಪ್ಪಂತ ಹೇಳೋಕ್ಕಾಗಲ್ಲ, ನಾನು ಒಂದು ನಟಿಯಾಗಿ ನನ್ನ ಕರ್ತವ್ಯ ಮಾಡಿದ್ದೀನಿ. ಅದು ನೀವು ಪರ್ಫಾರ್ಮೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ.
ನನ್ನೊಂದು ಕೆಲವು ಇದು ಹೇಳ್ಬೋದಂದ್ರೆ ನಾನು ಗ್ಲಿಸರಿನ್ ಯೂಸ್ ಮಾಡೇ ಇಲ್ಲ. ಸೊ ಪ್ರತಿ ಸೀನಿಗೂ ನಾನು ವರ್ಕ್ಶಾಪ್ ಮಾಡಿಲ್ಲ ಅಂದ್ರೂ ನಾನು ಒಂದು ರೂಮಲ್ಲಿ ಅಟ್ಲೀಸ್ಟ್ ಒಂದು 15 ನಿಮಿಷ ತಗೊಂಡು ಐ ಯೂಸ್ ಟು ವರ್ಕ್ ಆನ್ ಮೈ ಸೆಲ್ಫ್. ಸರಿ ಹಿಂಗೆ ಮಾಡಬೇಕು, ಯಾಕಂದರೆ ನನಗೆ ಲ್ಯಾಂಗ್ವೇಜ್ ಮೇಲೆ ಇನ್ನು ನಾನೇ ಡಬ್ಬಿಂಗ್ ಮಾಡಬೇಕಾಗಿತ್ತು. ನನಗೆ ಲ್ಯಾಂಗ್ವೇಜ್ ಮೇಲೆ ಆ ಒಂದು ಹೋಲ್ಡ್ ಬೇಕಿತ್ತು. ಆ್ಯಂಡ್ ಎಲ್ಲ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಾನು ವಿಜಯದಶಮಿ ಅಕ್ಟೋಬರ್ 5, 2022 ನಾನು ಸ್ಟಾರ್ಟ್ ಮಾಡಿದ್ದೆ ಈ ಕಥೆನ. ಬಟ್ ನಾನು ಎಲ್ಲರ ಆಡಿಯನ್ಸ್ ಜೊತೆ ಮೊನ್ನೆ ನೋಡಿದ್ದು. ಸೊ ಆ ಒಂದು ಕುತೂಹಲ ಏನು ಮಾಡಿದ್ದಾರೆ, ಹಿಂಗೆ ಬಂದಿದೆ ಅಂತ ನನಗೂ ಇತ್ತು. ಬಟ್ ಆಡಿಯನ್ಸ್ ಜೊತೆ ನೋಡುವಾಗ ಒಂದು ರಿಯಾಕ್ಷನ್ ಸಿಗ್ತಲ್ಲ, ಅದರಿಂದ ನನಗೆ ತುಂಬ ಖುಷಿ ಆಯಿತು. ನಾನು ಆ ಗನ್ ಹಿಡಿಯೋದು ಟೈಮಲ್ಲಿ ಆ ಒಂದು ಐ ಫೀಲ್ ಎಲ್ಲ ಹೆಂಗಸಿಗೆ 2 ಕ್ಯಾರೆಕ್ಟರ್ ಇರುತ್ತೆ. ಮನೇಲಿರುವಾಗ ಅತ್ತೆ ಮಾವ ಮುಂದೆ, ಅಪ್ಪ ಅಮ್ಮ ಮುಂದೆ, ಇಲ್ಲಾಂದ್ರೆ ಗಂಡು ಮುಂದೆ. ಅದು ಒಂದು ಒಳಗೆ ಇರೋದು ಒಂದು ಧೈರ್ಯ ತೋರಿಸಲ್ಲ ನಾವು ಕೆಲವು ಸತಿ. ಇಲ್ಲ ಹಿಂಗೆ ಇರಬೇಕು, ಇಲ್ಲಾಂದ್ರೆ ಮಾತಾಡಬಾರ್ದು ಇವ್ರ ಮುಂದೆ ಅಂತ. ಆದರೆ ಅದೇ ಶರಾವತಿ ಒಂದು ಕ್ಯಾರೆಕ್ಟರಲ್ಲಿ ನನಗೆ 2 ಕ್ಯಾರೆಕ್ಟರ್ ತೋರ್ಸೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು, ಈ ಅವಕಾಶ ಸಿಕ್ತು ನನಗೆ. ಆ್ಯಂಡ್ ಅದು ಒಳಗಿಂದ ಮನಸ್ಫೂರ್ತಿ ನನಗೆ ಈ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆದೆ ನಾನು. ಥ್ರೂ ಔಟ್ ಎಕ್ಸ್ಪೀರಿಯನ್ಸ್ ಇರಲಿ. ಫಸ್ಟು ಈ ಪಿಕ್ಚರ್ ನಾನು ಒಪ್ಕೊಂಡಿದ್ದ ಕಾರಣನೇ ಸೀನಿಯರ್ ಡೈರೆಕ್ಟರ್ ಕೂಡ್ಲು ರಾಮಕೃಷ್ಣ ಅವ್ರು ಬಂದಿದ್ದು. ಅದ್ರ ಜೊತೆ ಅವ್ರ ಕಾಸ್ಟ್ ಅಂತ ಹೇಳಿರುವಾಗ ಸೀನಿಯರ್ ಆ್ಯಕ್ಟರ್ಸ್ ಕಿಶೋರ್ ಸರ್ ಇರಲಿ, ಪದ್ಮಾವಸಂತಿ ಇರಲಿ, ರಮೇಶ್ ಅಂಕಿಲು, ಸುಧಾ ಬೆಳ್ವಾಡಿ ಆಂಟಿ, ಎಲ್ಲರೂ ನನಗೆ ಹೆಂಗೆ ದ ಕೆಮಿಸ್ಟ್ರಿ ಆನ್ ದ ಸೆಟ್ ವಾಸ್ ಸೋ ಬ್ಯೂಟಿಫುಲ್. ಅದ್ರ ಜೊತೆ ನಾನು ಆನಂದ್ ಬ್ರೋ ಅಂತ ಕರಿತೀನಿ ನಾನು ಅವ್ರನ್ನ. 100% ನಾನು ಅವ್ರಿಗೆ ಕಂಪ್ಲೀಟ್ ಕ್ರೆಡಿಟ್ ಕೊಡ್ತೀನಿ. ಯಾಕಂದರೆ ಪ್ರತಿ ಒಂದು ಶಾರ್ಟಲ್ಲಿ ನಾವು ಹೆಂಗೆ ಇನ್ವಾಲ್ವ್ ಆಗಿರ್ತೀವೋ, ಅವ್ರು ಏನೇನು ಕಷ್ಟ ಇದ್ರೂ ಹಿ ವಿಲ್ ಮೇಕ್ ಶೋರ್ ದಟ್ ದ ಲೈಟಿಂಗ್ ವಾಸ್ ಗುಡ್. ಒಂದೊಂದು ಫ್ರೇಮ್ಗೆ ಆ ಒಂದು ಬ್ಯೂಟಿನ ತೊಗೊಂಡು ಬಂದಿದ್ದು ಆನಂದ್ ಅವರು. ಸೊ ನೀವೆಲ್ಲ ಇವತ್ತು ನನ್ನ ಪರ್ಫಾರ್ಮೆನ್ಸ್ ನೋಡಿದ್ದೀರಾ. 100% ನೀವಿಲ್ಲ ಅಂದರೆ ಯಾರಿಗೂ ಇದು ಗೊತ್ತೂ ಆಗಲ್ಲ ಈ ಒಂದು ಪಿಕ್ಚರ್ ರಿಲೀಸ್ ಆಗಿದೆ ಅಂತ. ಕಮಿಂಗ್ ಮುಂಚೆ ಫ್ರೈಡೇಗೆ 11 ಪಿಕ್ಚರ್ ರಿಲೀಸ್ ಆಗಿದೆ. 11 ಪಿಕ್ಚರ್ ಬಂತು ಹೋಯ್ತು. ನಮ್ಮ ಪಿಕ್ಚರ್ ಹಂಗೆ ಆಗಬಾರ್ದು ಅಂತ ಅನಿಸುತ್ತೆ. ಯಾಕೆಂದರೆ ಈ ಒಂದು ಕಾನ್ಸೆಪ್ಟ್, ಈ ಒಂದು ಕಂಟೆಂಟು ತುಂಬ ಕಷ್ಟಪಟ್ಟು ಬಿಡಿ, ಬಟ್ ಇಷ್ಟಪಟ್ಟು ಮಾಡಿದ್ದೀವಿ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಸುಮ್ಮನೆ ವೈಲೆನ್ಸ್ ತೋರಿಸೋದು. ಈ ಒಂದು ಡ್ರಾಮಾ ಇರಲಿ, ಇಮೋಷನ್ ಇರಲಿ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ, ಸಿಂಗಲ್ ಥಿಯೇಟರ್ಸ್ಗೂ ಕನೆಕ್ಟ್ ಆಗುತ್ತೆ. ಸೊ ಐ ರಿಯಲಿ ಹೋಪ್ ನಿಮ್ಮ ಥ್ರೂ ಇದು ಮುಂಚೆನೇ ಈ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು. ಎಲ್ಲರೂ ಅದರಿಂದ ಜೆನ್ಯೂನ್ ಆಗಿ ಸಫರ್ ಆಗ್ತಾ ಇದೀವಿ. ಯಾಕಂದರೆ ಒಂದು ರಿವ್ಯೂ ಬಂದಿಲ್ಲ, ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿಲ್ಲ, ಏನು ಯಾರಿಗೂ ಇದು ಬಂದಿದೆ ಅಂತಲೂ ಗೊತ್ತಾಗಲಿಲ್ಲ. ಸೊ ಐ ರಿಯಲಿ ಹೋಪ್ ದಟ್ ನಿಮ್ಮ ಥ್ರೂ ನಮ್ಮ ಆಡಿಯನ್ಸ್ಗೆ ಒಂದು ಗೊತ್ತಾಗುತ್ತೆ, ಇಂಥ ಒಂದು ಪಿಕ್ಚರ್ ಬಂದಿದೆ, ಇಂಥ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಅಟ್ಲೀಸ್ಟ್ ಒಂದ್ಸತಿ ಹೋಗಿ ಥಿಯೇಟರಲ್ಲಿ ನೋಡಿ. ಈ ನಡುವೆ ನಮ್ಗೆಲ್ಲರಿಗೂ ಅದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ಇಲ್ಲಿ ನೋಡಿಲ್ಲ ಅಂದ್ರೂ ಒಂದು OTT ಪ್ಲಾಟ್ಫಾರ್ಮಲ್ಲಿ ನೋಡ್ಬಿಡ್ತೀವಿ ಅಂತ. ಆ ಒಂದು ಲೇಸಿನೆಸ್ ಇರಲಿ, ಆ ಒಂದು ಥಾಟ್ ಪ್ರೋಸೆಸ್ನ ಒಂದು ಸ್ವಲ್ಪ ಚೇಂಜ್ ಮಾಡಿ ಒಂದು ಸ್ವಲ್ಪ ಥಿಯೇಟರ್ಸ್ಗೆ ಬಂದರೆ ತುಂಬ ಒಳ್ಳೇದಾಗುತ್ತೆ. ನಮ್ಮ ಇಂಡಸ್ಟ್ರಿನೇ ಇನ್ಫ್ಯಾಕ್ಟ್ ಎಷ್ಟು ಆಪರ್ಚುನಿಟೀಸ್ ಕೊಡುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರಲಿ, ನಮ್ಮ ನೇಷನ್ನ ಎಷ್ಟು ಕನೆಕ್ಟ್ ಮಾಡೋಕ್ಕೆ ನೋಡುತ್ತೆ. ಐ ರಿಯಲಿ ಹೋಪ್ ಪೀಪಲ್ ಕಮ್ ಅಂಡ್ ವಾಚ್ ದಿಸ್ ಇನ್ ದ ಥಿಯೇಟರ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಎವ್ರಿ ಒನ್ ಹಿಯರ್. ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಕೊಡ್ಲಿ ಸರ್. ಇಷ್ಟು ಇಷ್ಟಪಟ್ಟು ಮಾಡಿದಿರ, ಮತ್ತೆ ಏನು ಅನಿಸ್ತಾ ಇದೆ ತಮಗೆ ಇವಾಗ? ಸರ್ ಇವಾಗ ಏನು ಅನಿಸ್ತಾ ಇದೆ ಅಂದರೆ, ಇವಾಗ ಒಂದು ಸ್ವಲ್ಪ ಬೇಜಾರೇ ಆಗ್ತಿದೆ ಸರ್. ಯಾಕಂದರೆ ಫ್ರೈಡೇ ರಿಲೀಸ್ ಆಗಿದ್ದ ಪಿಕ್ಚರು ಡಿಸ್ಟ್ರಿಬ್ಯೂಟರ್ಸು 100 ಥಿಯೇಟರ್ಸಲ್ಲಿ ಹಾಕಿದ್ದಾರೆ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ನಮ್ಗೆಲ್ಲರೂ, ನಮ್ಮ ಫ್ರೆಂಡ್ಸ್ ಆಗಿರಲಿ, ನಮ್ಮ ಫ್ಯಾನ್ಸ್ ಆಗಿರಲಿ, ಎಷ್ಟೊಂದು ಜನ ಹೋಗಿ ನೋಡಿದ್ರೆ 10 ಗಂಟೆ 10:30 ಶೋ ಕೊಟ್ಟಿದ್ದಾರೆ ಸರ್. 10:30ಗೆ ಯಾರು ಹೆಂಗೆ ಹೋಗ್ತಾರೆ ಸರ್? ಸೊ ಟೈಮಿಂಗ್ಸ್ ಇಲ್ಲ, ಅದ್ರದ್ದು ಪ್ಲಾನಿಂಗ್ ಇಲ್ಲ. ಅದೆಲ್ಲ ನಾನು ನಟಿಯಾಗಿ ಏನಂತ ಹೇಳೋದು? ಬೇರೆಯವರಾದ್ರೆ ಪರವಾಗಿಲ್ಲ, ತಾವು ಯು ಆರ್ ಫ್ರಮ್ ಎಕ್ಸಾಕ್ಟ್ಲಿ ಸರ್. ನನಗೆ ಡೈನಮಿಕ್ ಫ್ಯಾಮಿಲಿಯಿಂದ ಬಂದಿರೋರು ನಾನು. ತಾವಾದರೂ ಹುಷಾರಾಗಿ ಸ್ವಲ್ಪ ಸರ್. ನಾನು ನಟಿಯಾಗಿ ಏನ್ ತಪ್ಪು ಮಾಡಿಲ್ಲ ಸರ್. ಅದೇ ಹೇಳ್ತಾ ಇರೋದು ನಂದು. ಅದೇ ಅಲ್ಲ ಸರ್, ಈ ಒಂದು ಸ್ಕ್ರಿಪ್ಟ್ ಚೂಸ್, ಅದೇ ನಾನು ಹೇಳ್ತಾ ಇದ್ದೀನಿ. ಅದು ನನ್ನ ಕೈಯಲ್ಲಿ ಎಷ್ಟಾಗತ್ತೋ ನಾವು ಮಾಡ್ತೀವಿ ಸರ್. ಇದು ನಮ್ಮ ಕೈಯಲ್ಲಿ ಇದ್ದಿದ್ರೆ 100% ನಾವು ಇನ್ಫ್ಯಾಕ್ಟ್ ನಾವು ವೇಗಾ ಸಿಟಿ ಮೊನ್ನೆ ಹೋಗಿರುವಾಗ ಒಂದು ಟಿಕೆಟ್ ನಾನ್ ತಗೊಂಡಿಲ್ಲ ಸರ್. ಅಂದ್ರೆ ಎಲ್ಲರೂ ಆಡಿಯನ್ಸ್ ಆಗಿ ಬಂದಿದ್ದಾರೆ, ಎಲ್ಲರೂ ಹತ್ಕೊಂಡು ಹೋಗಿದ್ದಾರೆ ಆಚೆ. ಗಿರೀಶ್ ಕಾಸರವಳ್ಳಿ ಸರ್ ಬಂದ್ಬಿಟ್ಟು ಪರ್ಸನಲ್ ಆಗಿ ಒಂದು ವಿಡಿಯೋ ಕಳಿಸಿದ್ದಾರೆ. ಎಲ್ಲರೂ ಪರ್ಫಾರ್ಮೆನ್ಸಸ್ ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಬಟ್ ನಾನು ಒಂದು ನಟಿಯಾಗಿ ಎಷ್ಟಂತ ಮಾಡೋದು ಸರ್? ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಅಂಡ್ ಈ ಪರ್ಫಾರ್ಮೆನ್ಸ್ ಆಡಿಯನ್ಸ್ ತನಕ ತಲುಪಿಸ್ಬೇಕಂದ್ರೆ ಅದು ನಿಮ್ ಹೆಲ್ಪ್ ಬೇಕು ಸರ್. ಇದನ್ನ ಮುಂಚೆ ಮಾಡಬೇಕಾಗಿತ್ತು. ಅಂಡ್ ಜೆನ್ಯೂನ್ ಆಗಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಳಿ ಸರ್.
ಜನಕ್ಕೆ ಇದು ದೇ ಶುಡ್ ನೋ ದಟ್ ಸಚ್ ಎ ಫಿಲ್ಮ್ ಎಕ್ಸಿಸ್ಟ್. ಆ್ಯಂಡ್ ನಾನು ಅದಂತೂ ಹೆಮ್ಮೆಯಾಗಿ ಹೇಳ್ತೀನಿ, ಅಪ್ಪ ಅಮ್ಮಗೆ ಇನ್ನೂ ನಾನು ಅತ್ತೆ ಮಾವಗೆ ತೋರಿಸ್ಬೇಕು ಅಂತ ತುಂಬ ಆಸೆ ಇದೆ. ಬಟ್ ಒಂದು ಸ್ವಲ್ಪ ಪ್ರಮೋಷನ್ ಆದರೆ ಜನಕ್ಕೆ ಗೊತ್ತಾದರೆ 100% ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಶೋಗೆ ಪ್ರಜ್ವಲ್ ಅವರು ಬಂದಿದ್ರು, ತುಂಬ ಇಷ್ಟಪಟ್ಟರು ಸರ್. ಬಟ್ ಅಲ್ಲಿ ಥಿಯೇಟರ್ ನೋಡ್ಬಿಟ್ಟು ಇಷ್ಟೇನಾ, ಅದು ಹೆಂಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ನಾವು ಥಿಯೇಟರಿಂದ ಆಚೆ ಬಂದ ತಕ್ಷಣ ಯಾರೂ ಇರಲಿಲ್ಲ ಸರ್. ಅದು ಯೂಶ್ವಲಾಗಿ ನಮ್ಗೆ ಆಗೋದೇ ಇಲ್ಲ. ಅಂದರೆ ನಮ್ಗೆ ತುಂಬ ಯು ಆರ್ ವೆರಿ ಕ್ಲೋಸ್ ಟು ಅಸ್. ಆ್ಯಂಡ್ ಅದೆಲ್ಲ ನಮ್ಗೆ ಅಂದರೆ ಆ ಸಪೋರ್ಟ್ ನೀವು ಸುಮ್ಮನೆ ಕೊಡೋಲ್ಲ ಸರ್. ಆ್ಯಕ್ಚುಲಾಗಿ ಚೆನ್ನಾಗಿದ್ರೆ ಪಿಕ್ಚರ್ 100% ಕೊಡ್ತೀರಾ. ಸೊ ಅದೇ ಒಂದು ಹೋಪ್ ಇಟ್ಕೊಂಡು ಬಂದಿದ್ದೀನಿ. ಹೋಪ್ಫುಲಿ ಪೀಪಲ್ ಸಿ ಆರ್ ಎಫರ್ಟ್ ಆ್ಯಂಡ್ ದಿಸ್ ಬಿಕಮ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಮೋಷನ್ಸ್ ಜಾಸ್ತಿ ಇತ್ತು ನೀವು ಆಕ್ಟ್ ಮಾಡುವಾಗ. ತುಂಬ ಆಡಿಸಿದ್ದಾರೆ ಸರ್. ಅಂದ್ರೆ ಇಲ್ಲ ಜಸ್ಟ್ ಜೋಕಿಂಗ್. ಬಟ್ ಪ್ರತಿ ಸೀನ್ಗಳು ನಾನು 100% ನನಗೆ ಎಸ್ಪೆಷಲಿ ಆ ಮಗು ಸೀನ್ದು, ಇಲ್ಲಾಂದ್ರೆ ಇದ್ರದ್ದು ಲಾಸ್ಟ್ ಸೀನಲ್ಲೂ ಸರ್, ನಾನು ದಟ್ ವಾಸ್ ಮೈ ಗೋಲ್. ನಾನು ಒಂದು ಕ್ಲಾಸಿಕಲ್ ಡಾನ್ಸರ್ ಸರ್, 15-20 ವರ್ಷ ನಾನು ಕಥಕ್ ಮಾಡಿದ್ದೀನಿ. ಆ ಒಂದು ಎಕ್ಸ್ಪೀರಿಯನ್ಸ್ನ ಇದ್ರ ಮೇಲೆ ಈ ತೆರೆ ಮೇಲೆ ತೊಗೊಂಡು ಬರಬೇಕು ಅಂತ ಆಸೆ ಇತ್ತು ನನಗೆ. ಆ್ಯಂಡ್ ಅದನ್ನೇ ಯೂಶುವಲ್ ಆಗಿ ಕ್ಲಾಸಿಕಲ್ ಡಾನ್ಸರ್ಸ್ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ನಮಗೆ ಆಬ್ವಿಯಸ್ಲಿ ಸ್ಟೇಜ್ ಮೇಲೆ ಇರುವಾಗ ಇನ್ನೂ ಓವರ್ ಆ್ಯಕ್ಟ್, ಇದನ್ನ ಹೆಂಗೆ ಸಟಲ್ ಆಗಿ ಮಾಡೋದು ಅಂತ ಕಲಿತೆ ನಾನು. ಸೊ ಇಟ್ ವಾಸ್ ಎ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಪ್ರತಿ ಒಂದು ಶಾರ್ಟಲ್ಲಿ ಆ ಒಂದು, ಎಸ್ಪೆಷಲಿ ಆನಂದ್ ಬ್ರೋಗೆ ನೆನಪಿರುತ್ತೆ, ಆ ಒಂದು ಶಾರ್ಟಲ್ಲಿ ಓನ್ಲಿ ಫ್ರಮ್ ಒನ್ ಐ ಒಂದು ಇದು ಬಂತು. ಜನಕ್ಕೆ ಗೊತ್ತಾಗಲ್ಲ, ಈ ಥರ ಒಂದು ಇದು ಇಟ್ರೇನೆ ಗೊತ್ತಾಗತ್ತೆ ಇಟ್ ವಾಸ್ ನ್ಯಾಚುರಲ್ ಅಂತ. ಅದರಲ್ಲೂ ಹಿಂಗೆ ಕ್ಲೋಸ್ ಅಪ್ ಆಗಿ ಬಂದರು ಆ ಒಂದು ಶಾರ್ಟಿಗೆ. ಆ್ಯಂಡ್ ಎಲ್ಲರೂ ಆ್ಯಕ್ಚುಲಿ ಸೆಟಲ್ ಕ್ಲಾಪ್ ಕೂಡ ಮಾಡಿದ್ರು. ಇಟ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಆರ್ ದೇರ್ ಸರ್. ಬಟ್ ಜನಕ್ಕೆ ಇನ್ನೂ they don't know ಅಷ್ಟೇ. ಮಹಾನಟಿ ಸಿನಿಮಾ ನೋಡಿದ್ದೀನಿ ಸರ್. ಅದೇ ಹೋಪ್ಸ್ ಏನಾದ್ರೂ ಒಂದು ಕಂಪ್ಯಾರಿಸನ್ ಬರುತ್ತೆ. ಯಾಕಂದ್ರೆ ಸರ್ ನಾನು ಲಾ ಮಾಡಿರುವಾಗ ಅಪರ್ಣ ಪ್ರೊಡಕ್ಷನ್ಸ್ ಅಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 8 years ಬ್ಯಾಕ್ ಸರ್. ಒಂದು ಚಿಕ್ಕ ಮಗು ಆಗಿದ್ದೆ ನಾನೀಗ. ಸೊ ಇವಾಗ ಹೆಂಗ್ಸಾಗಿ ಅದಕ್ಕೆ ಗೃಹಿಣಿಯಾಗು, ಪ್ರೆಗ್ನೆಂಟ್ ವುಮೆನ್ ಆಗಿರ್ಲಿ, there's a lot of emotions and connect ade ee ಒಂದು ಶರಾವತಿ ಪಾತ್ರದಲ್ಲಿ. So I really hope people can also see that. One needs courage and guts to play that role. Thank you so much sir. It's easy to accept ಮಾಡೋದು. ಹೌದು, accept ಮಾಡಿ. It was so beautifully shot also sir. ನನಗೆ ನೀವು ಇಮ್ಯಾಜಿನ್ ಮಾಡಿ, ಇಟ್ಸ್ ನಾಟ್ ಜಸ್ಟ್ ಮೀ ಕಮಿಂಗ್. ನಾನು ಡೈನಮಿಕ್ ಫ್ಯಾಮಿಲಿಯಿಂದ ಬರುವಾಗ ನನಗೆ ಒಂದು ಐ ವುಡ್ ಸೇ ನಟನಾಗಿ ಒಂದು ಮರ್ಯಾದೆ ಉಳಿಸ್ಕೋಬೇಕು ನಾನು. ಇಟ್ ಇಸ್ ನಾಟ್ ಅಬೌಟ್ ಅವ್ರ ಫ್ಯಾಮಿಲಿಗೆ ಅಂತ, ಬಟ್ ಒಂದು ಏನಕ್ಕೆ ಇದು ಮಾಡಬೇಕಾಗಿತ್ತ ಅಂತ ಇವತ್ತು ತನಕ ಯಾರು ಕೇಳಿಲ್ಲ ಸರ್ ನನಗೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಥ್ಯಾಂಕ್ ಯು ಸೊ ಮಚ್. ನದಿ ಯಾವುದು ಸರ್ ಅದು? ನದಿ ಯಾವುದು? ಕಾವೇರಿ. ಕಾವೇರಿ ಹತ್ರ ಹೋಗಿ ಶರಾವತಿ ಅಂತ ಕೂಗಿಸ್ತೀರಾ? ಅವ್ರ ಹೆಸರು ಶರಾವತಿ. ಅವ್ರ ಹೆಸರು ಅಲ್ಲ, ಶರಾವತಿ ನೀವು ಸಾಕಷ್ಟು ಕೆಲಸ ಮಾಡಿದ್ದೀರಾ. ನನ್ನ ಕೆಲಸ ಏನಂದ್ರೆ, ಫಸ್ಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಇದು ನಂದು 30ನೇ ಸಿನಿಮಾ. ಬಜರಂಗಿ ಇದೆಲ್ಲ ಮಾಡಾದ್ಮೇಲೆ ಒಂದು ಖುಷಿ ಸಿಗುವಂಥ ಸಿನಿಮಾ. ಅದಾದ್ಮೇಲೆ ಒಂದು 20 ಸಿನಿಮಾ ಆಯಿತು. ಖುಷಿ ಇಲ್ಲ ಎಂತೆಂಥ ಸಿನಿಮಾ ಮಾಡಿದ್ರು. ಬಂಗಾರ ಸನಪ್ಪಾಗದ ಮನುಷ್ಯ ಒಳ್ಳೆ, ಅದೊಂದು ಒಳ್ಳೆ ಅದು ಬಿಟ್ಟರೆ ಇದೇನೋ ಉದ್ದೇಶಕ್ಕೆ ಅಂತ ಹೇಳಿದ್ರೆ, ಈ ಡೈರೆಕ್ಟ್ರು ಫಾಲೋವರ್ ಇದ್ದೆ ನಾನು ಮಾರ್ಚ್ 22 ಎಲ್ಲ ಮಾಡಿದಾಗ. ಅಂದರೆ ಅಂಥ ನಾವೆಲ್ಗಳು ಸಿಗ್ಬೇಕಲ್ಲ, ಏನಾದ್ರು ಒಂದು ಹೆಸರು ಬರ್ಬೇಕನ್ನೋ ಒಂದು ಅವಾರ್ಡ್ ಬರಬೇಕು ಅಂದರೆ, ನಾನು ಫಸ್ಟ್ ಮುರಳಿ ಮಿಟ್ಸ್ ಮೀರಲ್ಲಿ ನಂದು ಸ್ಟೇಟ್ ಅವಾರ್ಡ್ ಬಂದು ಕ್ಯಾನ್ಸಲ್ ಆಗಿದೆ. ಅದೇನಕ್ಕೆ ಅಂತ ಗೊತ್ತಂದರೆ ಅವಾಗೇನೋ ಪ್ರಾಬ್ಲಮ್ ಆಗಿ. ಬಟ್ ಈ ಸಿನಿಮಾಗೆ ಆ ಥರ ಏನಾದರೂ ಒಂದು ಸಿಗಬೇಕಂದ್ರೆ, ಇಷ್ಟು ವರ್ಷ ಮಾಡಿದ್ದು ಒಂದು ಜರ್ನಿಲಿ, 27 ವರ್ಷ ಸಿನಿಮಾ ಇಂಡಸ್ಟ್ರಿ ಜರ್ನಿಲಿ ಅಟ್ಲೀಸ್ಟ್ ಒಂದು ಅವಾರ್ಡ್ ತೊಗೋಬೇಕು ಅನ್ನೋ ಫೀಲಲ್ಲಿ ಈ ಕತೆ ಇವರು ಹಂಗೆ ಒಂದ್ಸರಿ ನನ್ನ ಫ್ರೆಂಡ್ ಕುಲ್ಕರ್ಣಿ ಈ ಥರ ಮಾಡ್ತಾಯಿದ್ದಾರೆ, ಮಾಡು ಅಂತ ಹೇಳಿದ ತಕ್ಷಣ. ಬಟ್ ರೆಮೆಂಡೇಷನ್ನು ಇನ್ನೊಂದು ಮತ್ತೊಂದು, ಈಗ ಬಜೆಟ್ ಇರೋದೇ ಇಷ್ಟು, ಅಲ್ಲಿ ಬಂದ್ಬಿಟ್ಟು ರೆಮೆಂಡೇಷನ್ ಕೇಳಿದ್ರೆ ಅವೆಲ್ಲ ಮೈಂಡ್ ಸೆಟ್ ಇಟ್ಕೊಳ್ದಿರ ಕತೆ ನಾವೆಲ್ಲೋ ಅಂದ ತಕ್ಷಣನೇ ಫಸ್ಟ್ ಇಲ್ಲ ಮಾಡೋಣ ಡೈರೆಕ್ಟ್ರೆ, ನೀವು ಏನು ಕೇಳ್ತೀರೋ ಅದಕ್ಕೆ 100% ನಾನು ಕೊಡ್ತೀನಿ. ನಂದು ಇರೋ ಈ 30 ಸಿನಿಮಾನ ಒಂದು ಆ ಅನುಭವದಲ್ಲಿ ಇದರಲ್ಲಿ ನನ್ನ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅದರಲ್ಲಿ ಇದ್ದಿದ್ದ ಕಷ್ಟನೋ ಯಾರು ಯೋಚನೆನೂ ಮಾಡೋಕ್ಕಾಗಲ್ಲ. ಇದನ್ನು ಬಿಟ್ಟು ಒಂದು ಫ್ರೇಮ್ ನೀವೆಲ್ಲೇ ಟರ್ನ್ ಮಾಡಿದ್ರು ನೀವು ಇಡೀವರೆಗೂ ಯಾವುದು CG ಇಲ್ಲ ಇದರಲ್ಲಿ. CG ಇದ್ದು ಬಜೆಟ್ ಇದ್ದು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಈ ಥರದ್ದು ಚಾವಾ ಅಂತ ಸಿನಿಮಾ ಮಾಡ್ಬೋದು, ಇನ್ನೊಂದು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಬೋದು. ಬಟ್ ಎಲ್ಲಿ ಕ್ಯಾಮ್ರಾ ಹೊತ್ಕೊಂಡು ಹೋಗೋ ಇದು ಬಂದಿಲ್ಲ ಒಂದೇ ಒಂದು ಫ್ರೇಮ್ ಅಲ್ಲಿ ನಿಮಗೆ ಎಲ್ಲೂ ಕಾಣಿಸಲ್ಲ ಆ ಥರ ಅಂತ ಹೇಳಿದ್ರೆ, ಅಷ್ಟು ಜಾಗ ಹುಡುಕಿ ಎಲ್ಲೂ ಹುಷಾರಾಗಿ ಯಾವ್ದಲ್ಲಿ ಅದೊಂದು ಅದು ಒರಿಜಿನಲ್ ಇದನ್ನು ಶೂಟ್ ಮಾಡಿರೋದು ನಾನೇ.
ಬಟ್ ಅದೇ ಅದ್ರ ಮೇಲೆ ಹಾಕೋದನ್ನ ಮಾತ್ರ ಸಿ ಜಿ ಬಿಟ್ರೆ ಅದನ್ನ ನಾವೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸಿ ಜಿ ಅದನ್ನ ಹಾಕ್ಲೇಬೇಕು. ಅದು ಬಿಟ್ರೆ ನೀವು ಜಾಗ ನೀವು ಯೋಚನೆ ಮಾಡಿ ನೋಡಿ, ಈ ಬಜೆಟ್ ಇಲ್ದಿರೋ ಅಂತ ಒಂದು ಪ್ರಿಮಿಸಸ್ ಅಲ್ಲಿ ನಾವು ಇಷ್ಟೊಂದು ಶೂಟ್ ಮಾಡಿರೋದಾಗ್ಲಿ, ಪ್ರತಿಯೊಂದು ಹುಡುಕಿರೋ ಜಾಗಗಳಾಗ್ಲಿ ತುಂಬಾ ಚಾಲೆಂಜಿಂಗ್ ಆಗಿ ವರ್ಕ್ ಇತ್ತು ಈ ಸಿನಿಮಾದಲ್ಲಿ. ಇದೊಂದು ಮಾಡಿದ್ವಿ ಒಂದು 35 days ಅಷ್ಟೇನೆ, ಬಾಯನ್ ಜಾಸ್ತಿ 32 days ಅಷ್ಟೇನೆ. ಬಟ್ ಇದೇನಂದ್ರೆ ಈಗ ನಾವು ಅವರು ಸಿನಿಮಾ ಒಂದು 5-6 ಸಿನಿಮಾ ಜೊತೆಲಿ ಮಾಡಿರೋದ್ರಿಂದ ನನ್ನ ಮೈಂಡ್ ಸೆಟ್ ಅಲ್ಲಿ ಅವ್ರದ್ದು ಯಾವಾಗ್ಲೂ ಇತ್ತು. ನಾವು ಜಾಸ್ತಿ ಮೀಟ್ ಮಾಡ್ತಾ ಇರೋದ್ರಿಂದ ಈ ತರ ಪ್ರಮೇಯ ಬಂದಾಗ ಡೈರೆಕ್ಟರ್ ಈ ತರ ಕತೆ ಹೇಳಿದ್ರು, ಕತೆ ಹೇಳಿ ಮೈಂಡ್ ಸೆಟ್ ಅಲ್ಲಿ ಏನೇನೋ ಯೋಚನೆ ಮಾಡ್ತಾ ಇದ್ರಲ್ಲ, ಈ ತರ ಜಸ್ಟ್ ಅವಾಗ ತಾನೇ ಮೀಟ್ ಮಾಡ್ಕೊಂಡು ಏನೋ ಬಂದಿದೆ ಮೇಡಮ್ನ. ಅವ್ರದ್ದೊಂದು ಯಾವುದೋ ಒಂದು ಪಾರ್ಟಿಲಿ ಮೀಟ್ ಮಾಡ್ಕೊಂಡು ಬಂದಿದ್ದೆ. ಈ ಥರ ನೋಡಿ ಡೈರೆಕ್ಟ್ರೆ ಈ ಥರ ಲಾಂಚ್ ಮಾಡಿದ್ದಾರೆ ಮೇಡಮ್ಮು, ಈ ಥರ ಮಾಡ್ತೀರಾ ನೋಡಿ ಅಂತಂದರೆ ಅವಾಗ ಅವ್ರಿಗೂ ಖುಷಿ ಇದೆ. ನಾನು ಮಾಡ್ತೀನಿ ಬಿಟ್ರಿ, ನಾನು ಆಲ್ರೆಡಿ ಇದು ಮಾಡಿಲ್ಲಲ್ಲ ಅವ್ರ ಜೊತೆ, ಮಾವರೆಲ್ಲ ನಂಗೆ ಚೆನ್ನಾಗಿ ಪರಿಚಯ ಅಲ್ವಾ ಅಂತೇಳಿ ಅಲ್ಲಿಂದ ಮೂವ್ ಆಯಿತು. ಬಟ್ 100% ನಾನು ನಂಬಿಕೆ ನನಗೆ ನಮ್ಮ ಡಾರ್ಲಿಂಗ್ ಪ್ರಜ್ವಲ್ ಅವ್ರಿಗೆ ಹೋಗಿ ಪರ್ಸ್ನಲ್ ಆಗಿ ನಮ್ಮ ಗಣ ಅಂತ ಸಿನಿಮಾ ಮಾಡ್ತಾ ಇದ್ದೆ ಮೈಸೂರಲ್ಲಿ, ಪರ್ಸ್ನಲ್ ಆಗಿ ಕೂತ್ಕೊಂಡು ಇಲ್ಲ ಡಾರ್ಲಿಂಗ್ ಇದು ಕತೆ ನಾವೆಲ್ಲೂ ಇದು ವರ್ಕ್ ಆಯಿತು ಅಂತ ಹೇಳಿದ್ರೆ ನೀವು ಊಹೆ ಮಾಡ್ಕೊಳಕ್ಕಾಗಲ್ಲ. ಅವರು ಒಂದು ಒಳ್ಳೆ ಅವಾರ್ಡ್ ತೊಗೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇದು ಎಲ್ಲ ಟೈಮಲ್ಲೂ ಎಲ್ಲರಿಗೂ ಸಿಗದೇ ಇರೋವಂಥ ಒಂದು ಕತೆ ಸಿಗುತ್ತೆ, ಪಾತ್ರ ಅದು ಆ ಥರದ್ದು ಸಿಕ್ಕಿದೆ ಅವರಿಗೆ. ಬಟ್ ವರ್ಕ್ ಆಗುತ್ತೆ ನೋಡಿ ಅಂತ ಹೇಳಿದ್ದೆ. ಅದಾದಮೇಲೆ ಅವ್ರು ನನ್ನ ಮೇಲೆ ನಂಬಿಕೆಗೆ ಒಂದು ಇಲ್ಲ ಮಾಡೋಣ ಅಂದ್ಬಿಟ್ಟು ಆಮೇಲೆ ಸಾರ್ಗೆ ಹೇಳಿ ಸಾರ್ ಮೂಮೆಂಟ್ ಮಾಡಿ ಮಾಡೋದು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾವು ಕ್ಷಮೆ ಕೇಳ್ತೀವಿ, ಯಾಕಂದರೆ 21ನೇ ತಾರೀಕಿಗೆ ನಾವು ಸಿನಿಮಾ ರಿಲೀಸ್ ಮಾಡಿ ಇವಾಗ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಒಂದು 16-17ಕ್ಕೆ ಆದರೂ ಪ್ರೆಸ್ ಮೀಟ್ ಮಾಡಿದರೆ ನೀವೆಲ್ಲ ನಮ್ಮನ್ನು ಬೇರೆ ರೀತಿಯಲ್ಲಿ ಕೈ ಹಿಡಿದು ನಮ್ಮನ್ನು ಎತ್ತಾ ಇದ್ರಿ. ಇವಾಗಾದರೂ ನಮಗೆ ಇನ್ನೂ ನಮ್ಗೆ ಸಹಾಯ ಮಾಡಬೇಕು. ಈ ಸಿನಿಮಾ ತಾವು ನೋಡಿ ತಮ್ಮ ಅಭಿಪ್ರಾಯವನ್ನು ಪತ್ರಿಕೆ ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ಬರುವ ಹಾಗೆ ಮಾಡಿ ಈ ಸಿನಿಮಾದ ಯಶಸ್ಸಿಗೆ ತಮ್ಮ ಸಹಕಾರನ ಕೋರ್ತೀವಿ. ಮೊದಲನೇದಾಗಿ ನಾನು ಈ ಸಿನಿಮಾಕ್ಕೆ ಬಂದಿದ್ದು, ನಾನು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನಮ್ಮ ನಾಗರಾಜ ಇಲ್ಲಿ ರೋಡ್ ಸೈಡಲ್ಲಿ ನಿಂತಿದ್ದರು. ಪಾಪ ನಾನು ಶಿವಾನಂದ ಕಡೆ ಹೋಗ್ತಾ ಇದ್ದೆ, ಪಾಪ ನಿಂತಿದ್ದಾನಲ್ಲ ರೋಡ್ ಸೈಡಲ್ಲಿ ಅಂತ ಕಾರ್ ನಿಲ್ಲಿಸಿ ಫೋನ್ ಮಾಡಿದೆ, ನಾಗರಾಜ್ ಇಲ್ಲಿ ನೋಡಿ, ತಿರುಗಿ ನೋಡಿ, ನಾನು ಇಲ್ಲಿದ್ದೀನಿ, ಬೇಕಾದ್ರೆ ಶಿವಾನಂದ ಆ ಕಡೆ ಹೋಗೋದಾದ್ರೆ ಜೊತೆಲಿ ಹೋಗೋಣ ಅಂತ. ಬಂದು ಪಕ್ಕದಲ್ಲಿ ಹೇಳಿದ್ರೆ ಕರೆಕ್ಟ್ ಟೈಮಿಗೆ ಸಿಕ್ಬಿಟ್ರ ಅಂದು. ಈ ಮನುಷ್ಯ ಬೇರೆ ಏನೂ ಮಾತಾಡಲಿಲ್ಲ, ಕರೆಕ್ಟ್ ಟೈಮಿಗೆ ಸಿಕ್ಬಿಟ್ರ ಅಂತ. ನೋಡಿ ಒಂದು ಎಕ್ಸ್ಟ್ರಾರ್ಡನರಿ ಒಂದು ಸ್ಕ್ರಿಪ್ಟ್ ಇದೆ, ನೀವು ಬನ್ನಿ, ಇವಾಗಲೇ ಬನ್ನಿ ಅಂತ ಅಂದ್ಬಿಟ್ಟು ನನಗೆ ನಾಗರಾಜ್ ನಮ್ಮ ಅಸೋಸಿಯೇಟ್, ನಮ್ಮ ಈ ಸಿನಿಮಾದ ಅಸೋಸಿಯೇಟು. ಸೊ ಕರೆಕ್ಟಾಗಿ ನೀವು ಸಿಕ್ಬಿಡಿ ಅಂತ ಕರ್ಕೊಂಡು ಹೋಗಿ ಕೂಡ್ಲು ಸರ್ನ ಪರಿಚಯ ಮಾಡಿ ನನಗೆ ಈ ಸಿನಿಮಾದಲ್ಲಿ ನಟಿಸೋಕ್ಕೆ ಒಂದು ಅವಕಾಶ ಆಯಿತು. ಆಮೇಲೆ ಹಿಂದೆ ಕೂಡ್ಲು ಸರ್ ಕೂಡ ನನಗೆ ಮಾರ್ಚ್ 22 ನಾನು ಮಾಡಬೇಕಾಗಿತ್ತು, ಕಾರಣಾಂತರದಿಂದ ಆಗಲಿಲ್ಲ. ಹಾಗೆ ಮತ್ತೆ ಇವ್ರ ಜೊತೆಲಿ ಮಾಡೋ ಒಂದು ಅವಕಾಶ ಸಿಕ್ತು. ಆವಾಗ ಕತೆ ಕೇಳಿ ನನಗೆ ಬಹಳ ಇಷ್ಟ ಆಯಿತು. ಥ್ಯಾಂಕ್ಸ್ ಟು ಭಾಗ್ಯ ಮೇಡಮ್ಗೆ. ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಸಾಕಷ್ಟು ಪ್ರಮೋಷನ್ ಮಾಡಿ ಈ ಸಿನಿಮಾನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗೋಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ.